Welcome back again. We will see strategies for enhancement of food production. From that lesson we will see some of the important questions for your academic exam. See, first one more question. Define animal husbandry. Animal husbandry ಅಂದ್ರೆ ಏನು ಅಂತ ಡಿಫೈನ್ ಮಾಡಿ ಅಂತ ಕೇಳ್ತಾರೆ. Animal husbandry is a applied branch of biology which deals with the study of agricultural practice and agricultural practice of breeding for raising the livestock. ಅಂದೊಂದು ಲೈಫ್ಸ್ಟಾಕ್ನ ರೈಸ್ ಮಾಡಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದನ್ನು ನಾವೇಂತ ಕರಿತೀವಿ, ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ. ಒಂದು ಮಾರ್ಕಿಗೆ ಕೇಳ್ತಾರೆ, ವಾಟ್ ಈಸ್ ಲೈಫ್ ಸ್ಟಾಕ್? ಲೈಫ್ ಸ್ಟಾಕ್ ಅಂದರೆ ಏನು? ಒಂದು ಮಾರ್ಕಿಗೆ ಕೇಳ್ತಾರೆ. ಲೈಫ್ ಸ್ಟಾಕ್ ಇಸ್ ರೆಫರ್ಸ್ ಟು ದಿ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ರೇಡ್ ಬೈ ಫಾರ್ಮರ್ಸ್ ಫಾರ್ ಫುಡ್ ಆ್ಯಂಡ್ ವರ್ಕ್ ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಮಿಲ್ಕ್ ಪ್ರಾಡಕ್ಟ್ಸ್, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್. For those purposes we are rearing the animals. Those animals we called as livestock. ಅವಂಥ ಅನಿಮಲ್ಸ್ ಅಂತ ಕರಿತೀವಿ ನಾವು ಲೈಫ್ ಸ್ಟಾಕ್ಸ್ ಅಂತ ಕರಿತೀವಿ. ನೇಮ್ ದ 2 ಸ್ಪೀಶೀಸ್ ಆಫ್ ಕ್ಯಾಟಲ್. 2 ಸ್ಪೀಶೀಸ್ ಕ್ಯಾಟಲ್ ಸ್ಪೀಶೀಸ್ನ ಎರಡನ್ನ ಮೆನ್ಷನ್ ಮಾಡಿದ್ದು ಕೇಳ್ತಾರೆ. ಬಬ್ಲಸ್ ಬುಬಲೀಸ್ ಆ್ಯಂಡ್ ಬೋಸ್ ಇಂಡಿಕಸ್. These are the 2 species. You can mention it. And then define dairy and list out the measures to be taken to improve the quality and quantity of the milk productions. Meat productions. Milk production ಅಂತ ಕೇಳ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು. ನಿಮಗೆ 3 ಮಾರ್ಕಿಗೆ ಕೊಡ್ಬೋದು, ಇಲ್ಲ 5 ಮಾರ್ಕಿಗೆ ಬರ್ಬೋದು. ಇದು ಇಂಪಾರ್ಟೆಂಟ್ ಕ್ವಶನ್. ದ ಡೈರಿ ಆಪರೇಷನ್ ಕನ್ಸಿಸ್ಟಿಂಗ್ ಆಫ್ ಪ್ರಾಪರ್ಲಿ ಮೇಂಟೈನಿಂಗ್ ಕ್ಯಾಟಲ್, ಕಲೆಕ್ಷನ್ ಆಫ್ ಮಿಲ್ಕ್, ಪ್ರೊಸೆಸಿಂಗ್ ಆಫ್ ಮಿಲ್ಕ್ ಆ್ಯಂಡ್ ಇಟ್ಸ್ direct use as well as its by-products we are consuming the milks. ಮಿಲ್ಕನ್ನು ಕ್ಯಾಟಲ್ನ ರೇರಿಂಗ್ ಮಾಡೋವಂಥದ್ದು, ಮಿಲ್ಕ್ನ ಕಲೆಕ್ಷನ್ ಮಾಡ್ತಕ್ಕಂಥದ್ದು, ಮತ್ತು ಜೊತೆಗೆ ಮಿಲ್ಕ್ನ ಪ್ರೋಸೆಸ್ ಮಾಡ್ತಕ್ಕಂಥದ್ದು. ದೆನ್ ವಿ ಆರ್ ಯೂಸಿಂಗ್ ದ ಮಿಲ್ಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಕ್ಕಂಥದ್ದು. ಬೈ ಪ್ರಾಡಕ್ಟ್ಸ್ ಆಫ್ ದ ಮಿಲ್ಕ್ ಯು ಆರ್ ಯೂಸಿಂಗ್. ದ ಟೋಟಲ್ ಪ್ರೋಸೆಸ್ ಈಸ್ ಕಂಪ್ಲೀಟ್ಲಿ ನೋನ್ ಆಸ್ ದಿ ಡೈರಿ ಫಾರ್ಮಿಂಗ್. ಅದನ್ನ ಅಂತ ಕರಿತೀವಿ, ಡೈರಿ ಅಂತ ಕರಿತೀವಿ. Then first one, important steps you have to select. What are the steps? Cattle selected for the dairy farming should have high milk yielding, resistant to disease, acclimatization for the new environmental conditions, area of the new environment. ಈ 3 ಕ್ಯಾರೆಕ್ಟರ್ ಬೇಕು. ಏನು? ಹೈ ಈಲ್ಡಿಂಗ್ ಮಿಲ್ಕ್ ಕೊಡ್ತಕ್ಕಂಥದ್ದು, ಹೈ ಮಿಲ್ಕ್ ಈಲ್ಡಿಂಗ್ ಕೌಸ್. ದೆನ್ ರೆಸಿಸ್ಟೆನ್ಸ್ ಟು ದ ಡಿಸೀಸ್ ರೆಸಿಸ್ಟೆನ್ಸ್ ಇರಬೇಕು. ಓಕೆ, ಹೈ ಈಲ್ಡ್ ಬರಬೇಕು ಮತ್ತು ಡಿಸೀಸ್ ರೆಸಿಸ್ಟೆನ್ಸ್ ಇರಬೇಕು, ಎರಡೂ ಇರಬೇಕು. ದೆನ್ ದೇ ಶುಡ್ ಅಕ್ಲಮೈಟ್ಸ್ ಟು ದಿ ಪರ್ಟಿಕ್ಯುಲರ್ ನ್ಯೂ ಏರಿಯಾ. ಒಂದು ಹೊಸ ಏರಿಯಾಗೆ ಹೋದರೆ ಅದಕ್ಕೆ ಅಕ್ಲಮೈಟೈಸೇಷನ್ ಆಗೋವಂಥದ್ದು ಕೆಪಾಸಿಟಿ ಇರಬೇಕು, ಹೊಂದಾಣಿಕೆ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಅದಕ್ಕೆ ಇರಬೇಕು. ಅಂಥ ಹಸುಗಳನ್ನು ನಾವೇನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್, ಕ್ಯಾಟಲ್ ಶೆಡ್ ಶುಡ್ ಬಿ ವೆಲ್ ವೆಂಟಿಲೇಟೆಡ್ ಆ್ಯಂಡ್ ಇಟ್ ಶುಡ್ ಬಿ ಸ್ಪೇಷಿಯಸ್ ಆ್ಯಂಡ್ ದ ಫ್ಲೋರ್ ಶುಡ್ ನಾಟ್ ಬಿ ಈಸಿಲಿ ಸ್ಲಿಪರಿ ಆ್ಯಂಡ್ ದೆನ್ dispose the waste properly. These this criteria should be maintained. ಆ ಕ್ಯಾಟಲ್ ಶೆಡ್ ಏನಿರಬೇಕಂತಂದರೆ ವೆಂಟಿಲೇಟೆಡ್, ಗಾಳಿ ಚೆನ್ನಾಗಿ ಬರಬೇಕು, ಸ್ಪೇಷಿಯಸ್ ಆಗಿರಬೇಕು, ಆ ಹಸುಗಳಿಗೆ ಸ್ಲಿಪ್ಪರಿ ಆಗಿರಬಾರ್ದು, ಬೀಳಂಗಿರಬಾರ್ದು, ಮತ್ತು ಆ ವೇಸ್ಟ್ನ ಡಿಸ್ಪೋಸ್ ಮಾಡ್ತಕ್ಕಂಥ ಮೆಥಡ್ ಚೆನ್ನಾಗಿರಬೇಕು. ಈ ತರಹ ಒಂದು ಶೆಡ್ಡು ಇರಬೇಕು. ನೆಕ್ಸ್ಟ್, ಕ್ಯಾಟಲ್ ಫೀಡ್ ಶುಡ್ ಬಿ ಕನ್ಸಿಸ್ಟಿಂಗ್ ಆಫ್ ರಫೇಜಸ್ ಆಫ್ ಕಾನ್ಸಂಟ್ರೇಟ್ಸ್, ರಫೇಜಸ್ ಲೈಕ್ ಫಾಡರ್ ರಿಚ್ ಇನ್ ಫೈಬರ್ಸ್. ಆ ಫೈಬರ್ಸ್ ರಿಚ್ ಫಾಡರ್ಸ್ನ ಕೊಡಬೇಕು. ದೆನ್ ನ್ಯಾಚುರಲ್ ಗ್ರೀನ್ ಪ್ಲಾಂಟ್ಸ್ ಕೊಡಬೇಕು. ಸ್ಟೆಮ್ ಸೀರಿಯಲ್ಸ್ ಕೊಡಬೇಕು, ಅಂದರೆ ಒಣ ಹುಲ್ಲು ಅಂತ ಹೇಳ್ತೀವಿ ಅದು ಕಾನ್ಸಂಟ್ರೇಟೆಡ್ ಲೈಕ್ ಸೀರಿಯಲ್ಸ್. ದೆನ್ ಮಿಲ್ಲೆಟ್ಸ್, ರೈಸ್ ಪಾಲಿಶ್, ಕೇಕ್, ಬ್ರೋಕನ್ ಗ್ರೈನ್ಸ್ ಆ್ಯಂಡ್ ಆಯಿಲ್ ಸೀಡ್ಸ್ ಫುಡ್. ದೀಸ್ ಶುಡ್ ಬಿ ಗಿವನ್ ಫಾರ್ ದಿ ಕ್ಯಾಟಲ್ in their feeding in the food. Along with that vitamins and hormones also, minerals also we should supply along with the feed. ಆ ಫೀಡ್ ಕೊಡೋದ್ರಲ್ಲಿ ಅದಕ್ಕೆ ರಫೇಜಸ್ ಕೊಡಬೇಕು, ನಾರು ಪದಾರ್ಥಗಳು ಕೊಡಬೇಕು. ದೆನ್ ಫಾಡರಲ್ಲಿ ಗ್ರೀನ್ ಪ್ಲಾಂಟ್ಸ್ ಕೊಡಬೇಕು, ಹೊಣದು ಸೀರಿಯಲ್ಸ್ದು ಹುಲ್ಲು ಕೊಡಬೇಕು. ದೆನ್ ಮಿಲೆಟ್ಸ್, ರೈಸ್ ಪಾಲಿಶ್, ಕೇಕ್ಸ್, ಬ್ರೋಕನ್ ಗ್ರೈನ್ಸ್, ಆಯಿಲ್ ಸೀಡ್ಸ್. ಅಲಾಂಗ್ ವಿತ್ ದಟ್ additives like hormones, vitamins, minerals also should be given and to maintain the growth and development of the cattle. Next, cattle should be cleaned with water daily. ಆ ವಾಟರ್ನಲ್ಲಿ ಡೈಲಿ ಕ್ಲೀನ್ ಮಾಡಬೇಕು, ಗ್ರೂಮ್ ಮಾಡಬೇಕು. To why we have to groom?
ಟು ಅವಾಯ್ಡ್ ದಿ ಪ್ಯಾರಸೈಟ್ಸ್, ದಟ್ ಇಸ್ ಅ ಟಿಕ್ಸ್ ಇರ್ತವೆ, ಅದರಲ್ಲಿ ಮೈಟ್ಸ್ ಇರ್ತವೆ. ಟು ಅವಾಯ್ಡ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಗ್ರೂಮ್ ದಟ್ ಅನಿಮಲ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ಯಾಟಲ್ ಶುಡ್ ಬಿ ವ್ಯಾಕ್ಸಿನೇಟೆಡ್ ಅಗೇನ್ಸ್ಟ್ ದ ವೇರಿಯಸ್ ಡಿಸೀಸಸ್ ಟು ಪ್ರಿವೆಂಟ್ ಇನ್ಫೆಕ್ಷನ್ಸ್. ವ್ಯಾಕ್ಸಿನೇಟ್ ಮಾಡಿಸ್ತಾ ಇರಬೇಕು, ಇನ್ಫೆಕ್ಷನ್ ಡಿಸೀಸು ಕಾಸ್ ಮಾಡ್ದಂಗೆ ಫ್ರೀಕ್ವೆಂಟಾಗಿ ವಿ ಹ್ಯಾವ್ ಟು ಡೂ ದ ವ್ಯಾಕ್ಸಿನೇಷನ್ಸ್ ಫ್ರೀಕ್ವೆಂಟ್ಲಿ. ಆ್ಯಂಡ್ ವಿ ಹ್ಯಾವ್ ಟು ಟೆಸ್ಟ್ ಬೈ ದಿ ವೆಲ್ ಡೆವಲಪ್ಡ್ ವೆಲ್ ಫಿಸಿಷಿಯನ್ಸ್ ಆರ್ ಡಾಕ್ಟರ್ಸ್. ವೆಟರ್ನರಿ ಡಾಕ್ಟರ್ನ ಹತ್ರ ನಾವು ಆವಾಗ ಚೆಕ್ ಮಾಡಿಸ್ತಾ ಇರಬೇಕು. ದೀಸ್ ಆರ್ ದ ಮೆಥಡ್ ಶುಡ್ ಫಾಲೋ ಬೈ ದಿ ಫಾರ್ಮರ್ಸ್, ಡೈರಿ ಫಾರ್ಮರ್ಸ್. ನೆಕ್ಸ್ಟ್, ವಾಟ್ ಈಸ್ ದ ಬ್ರೀಡ್? ಮೆನ್ಷನ್ ಇಟ್ಸ್ ಆಬ್ಜೆಕ್ಟಿವ್ಸ್. ಬ್ರೀಡ್ ಅಂದ್ರೇನು, ಅದರ ಆಬ್ಜೆಕ್ಟಿವ್ನ ಮೆನ್ಷನ್ ಮಾಡಿ. ಬ್ರೀಡ್ ಈಸ್ ಎ ಗ್ರೂಪ್ ಆಫ್ ಅನಿಮಲ್ಸ್ ರಿಲೇಟೆಡ್ ಡಿಸೆಂಟ್ ಸಿಮಿಲರ್ ಇನ್ ಮೋಸ್ಟ್ ಕ್ಯಾರೆಕ್ಟರ್ಸ್ ಲೈಕ್ ಜನರ, ಅಪಿಯರೆನ್ಸ್, ಸೈಜ್ ಆ್ಯಂಡ್ ಕಾನ್ಫಿಗರೇಷನ್ಸ್. ಫೀಚರ್ಸ್ ಆ್ಯಂಡ್ ಕಾನ್ಫಿಗರೇಷನ್ಸ್. ಒಂದು ಆರ್ಗ್ಯಾನಿಸಮ್, ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಇದ್ದು ಅವೆಲ್ಲ ಒಂದೇ ಡಿಸೆಂಟಿಂದ ಬಂದಿರತಕ್ಕಂಥವಾಗಿರಬೇಕು, ಮತ್ತು ಅವು ಸಿಮಿಲರ್ ಕ್ಯಾರೆಕ್ಟರ್ಸ್ನ ತೋರಿಸ್ಬೇಕು. ಸೈಜಲ್ಲಿರ್ಬೋದು, ಫಿಶರ್ಸ್ ಇರ್ಬೋದು, ಮತ್ತು ಅನದರ್ ಒನ್ ಇಸ್ ದ ಕಾನ್ಫಿಗರೇಷನ್ಸ್. ಆಲ್ ದಿಸ್ ಕ್ಯಾರೆಕ್ಟರ್ ಶುಡ್ ಬಿ ಸಿಮಿಲರ್. ಸಚ್ animals we called as breeds. Animal breeding aims to increase the yield of the animals. Animal breeding ಏನಕ್ಕೆ ಮಾಡ್ತೀವಿ ಅಂದರೆ, ಟು ದ ಮೇನ್ ಏಮ್ ಇಸ್ ಟು ಇನ್ಕ್ರೀಸ್ ದ yield ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಇನ್ಕ್ರೀಸ್ ದಿ ಡೆಸಲೇಬಲ್ ಕ್ವಾಲಿಟೀಸ್, ನಮಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಟೀಸ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಅನಿಮಲ್ ಬ್ರೀಡಿಂಗ್. ನೆಕ್ಸ್ಟ್, ವಾಟ್ ಈಸ್ ಇನ್ ಬ್ರೀಡಿಂಗ್? ಇನ್ ಬ್ರೀಡಿಂಗ್ ಅಂತಂದ್ರೆ ಏನು? ಇಂಪಾರ್ಟೆಂಟ್, ಒಂದು ಮಾರ್ಕಿಗೆ ಕೇಳ್ತಾರೆ. ಇನ್ ಬ್ರೀಡಿಂಗ್ ಕೇಳ್ತಾರೆ, ಇಲ್ಲಾಂದರೆ ವಾಟ್ ಶುಡ್ ಬಿ ರೆಗ್ಯುಲೇಟ್ ದಟ್ ಇನ್ ಬ್ರೀಡಿಂಗ್ ಅಂತ ಕೇಳ್ತಾರೆ. ಮೇಟಿಂಗ್ ಆಫ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಆರ್ ಇಂಡಿವಿಜುವಲ್ಸ್ ವಿತಿನ್ ದಿ ಸೇಮ್ ಫ್ಯಾಮಿಲಿ ಫಾರ್ ಅಬೌಟ್ 4 to 5 or 6 generations that leads to the decrease in the quality or yield or productivity, that is known as inbreeding depressions. But inbreeding means mating of more closely related organisms within the same family for about 4 to 6 generations, that is known as inbreeding. ಅಂದರೆ ಒಂದೇ ಫ್ಯಾಮಿಲಿನಲ್ಲಿ 4 ರಿಂದ 5, 6 ಜನರೇಷನ್ಸ್ನ ನಾವು ಮೇಟಿಂಗ್ ಮಾಡಿಸ್ತಾ ಇದ್ರೆ ಅದನ್ನೇ ಅಂತ ಕರಿತೀವಿ ಇನ್ ಬ್ರೀಡಿಂಗ್ ಅಂತ ಕರಿತೀವಿ. ಇನ್ ಬ್ರೀಡಿಂಗ್ ಇಸ್ ದ ಮೇಟಿಂಗ್ ಆಫ್ ದಿ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಆರ್ ಇಂಡಿವಿಜುವಲ್ಸ್ ವಿತ್ ಇನ್ ದ ಫ್ಯಾಮಿಲಿ ಫಾರ್ ಅಬೌಟ್ 4 to 6 ಜನರೇಷನ್ಸ್, ದಟ್ ಈಸ್ ನೋನ್ ಆಸ್ ಇನ್ ಬ್ರೀಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ 5 ಅಡ್ವಾಂಟೇಜ್ ಆಫ್ ಇನ್ ಬ್ರೀಡಿಂಗ್. ಇದರಲ್ಲಿ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇದೆ ಇನ್ ಬ್ರೀಡಿಂಗಲ್ಲಿ. ಫಸ್ಟ್, ಅಡ್ವಾಂಟೇಜ್ ಆಫ್ ಇನ್ ಬ್ರೀಡಿಂಗ್ ವಿಲ್ ಸಿ. ವಾಟ್ ಆರ್ ದ ಡಿಫರೆಂಟ್ ಅಡ್ವಾಂಟೇಜ್? ಮೋರ್ ಮಿಲ್ಕ್ ಪ್ರೊಡಕ್ಷನ್ಸ್ ಪರ್ ಲ್ಯಾಕ್ಟೇಷನ್ಸ್ ಕ್ರೈಟೀರಿಯಾ, ಸುಪೀರಿಯರ್ ಫೀಮೇಲ್ ಆಫ್ ಕೌ ಆರ್ ಬಫೆಲೋ. ನಾವು ಯಾವುದೋ ಒಂದು ಒಳ್ಳೆ ಜಾತಿದು ಕೌ ಅಥವಾ ಬಫೆಲೋ ಇದೆ, ಒಳ್ಳೆ ಮಿಲ್ಕ್ ಬರ್ತಾ ಇದೆ ಅಂತಂದರೆ ಅದನ್ನು ನಾವೇನು ಮಾಡ್ಬೋದು, ಸೇಮ್ ಬರ್ತಕ್ಕಂಥದ್ದು ಪ್ರಾಜಿನಿನ ಕ್ರಿಯೇಟ್ ಮಾಡ್ಕೊತಾ ಇರ್ಬೋದು. ಸುಪೀರಿಯರ್ ಮೇಲ್ ವಿಚ್ ಗಿವ್ಸ್ ರೈಸ್ ಟು ಸುಪೀರಿಯರ್ ಪ್ರಾಜಿನಿ. ನಾವು ಒಂದು ಒಳ್ಳೆ ಮೇಲ್ ಏನು ಮಾಡ್ತದೆ, ಒಳ್ಳೆ ಪ್ರಾಜಿನಿನ ಕೊಡ್ತದೆ. ಇನ್ಬ್ರೀಡಿಂಗ್ ಇನ್ಕ್ರೀಸಸ್ ದ ಹೋಮೋಝೈಗೋಸಿಟಿ. ದಿಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ಇಟ್ ಇನ್ಕ್ರೀಸಸ್ ದ ಹೋಮೋಝೈಗೋಸಿಟಿ. ಆ್ಯಂಡ್ ಇನ್ಬ್ರೀಡಿಂಗ್ ಎಕ್ಸ್ಪೋಸ್ ಹಾರ್ಮ್ಫುಲ್ ರಿಸೆಸಿವ್ ಜೀನ್ಸ್. ಹಾರ್ಮ್ಫುಲ್ ರಿಸೆಸಿವ್, ನಮ್ಗೆ ಬೇಕಾಗಿರೋ ಕ್ಯಾರೆಕ್ಟರ್ ರಿಸೆಸಿವ್ ಜೀನ್ಸ್ ಏನು ಮಾಡುತ್ತೆ, ಇಟ್ ಎಕ್ಸ್ಪೋಸಸ್ ಔಟ್ ಫ್ರಮ್ ದ ಬ್ರೀಡ್ಸ್. ಆ್ಯಂಡ್ ದೆನ್ helpful accumulation of the superior genes. It is helpful to accumulation of the superior genes. These are the important advantages of the inbreeding. 3 ಮಾರ್ಕ್ಸ್ ಕೇಳ್ತಾರೆ, inbreeding depression, inbreeding advantages ಯಾವುದು ಅಂತ. ಏನು, ಒಂದು, ಇದು ಹೈ ಹೀಲ್ಡ್ನ ಮೇಂಟೈನ್ ಮಾಡ್ಬೋದು. we can maintain the high yielding organisms. Superior variety we can produce, superior progeny we can raise. Or inbreeding increases the homozygosity and it creates the pure lines of the animals. And inbreeding eliminates the harmful genes and it can be accumulates the superior genes. These are the important 5 different advantages of the inbreeding. Next one is, what is outbreeding? ಇಲ್ಲಿ ಒಂದೊಂದು ಕ್ವಶನ್ ಬರ್ತದೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರ್ತದೆ. ವಾಟ್ ಈಸ್ ಇನ್ಬ್ರೀಡಿಂಗ್ ಡೆಪ್ರೆಷನ್ ಅಂತ ಕೇಳ್ತಾರೆ. ಆ್ಯಂಡ್ ಹೌ ಕ್ಯಾನ್ ವಿ ಕಂಟ್ರೋಲ್ ದಟ್ ಇನ್ಬ್ರೀಡಿಂಗ್ ಡೆಪ್ರೆಷನ್ ಅಂತ ಬರ್ತದೆ ಇಲ್ಲಿ ಇನ್ಬ್ರೀಡಿಂಗ್ ಮೇಲೆ. ಇದು ಇಂಪಾರ್ಟೆಂಟ್ ಕ್ವಶನ್ ಅದು. ವಾಟ್ ಈಸ್ ಇನ್ಬ್ರೀಡಿಂಗ್ ಡೆಪ್ರೆಷನ್ ಅಂದರೆ ಏನು ಅಂತ ಕೇಳ್ತಾರೆ. ಇನ್ಬ್ರೀಡಿಂಗ್ ಅಂದರೆ ಗೊತ್ತು ನಮಗೆ, ವಿ ನೋ ದಟ್ ಇನ್ಬ್ರೀಡಿಂಗ್ ಈಸ್ ವಿ ಆರ್ ಮೇಟಿಂಗ್ ದ ಆರ್ಗನಿಸಮ್ಸ್ ಆರ್ ಇಂಡಿವಿಜುವಲ್ಸ್ ವಿತ್ ಕ್ಲೋಸ್ ರಿಲೇಟೆಡ್ ಆರ್ಗನಿಸಮ್ಸ್ ಆರ್ ಇಂಡಿವಿಜುವಲ್ಸ್ ವಿತ್ ಇನ್ ದಿ ಫ್ಯಾಮಿಲಿ for about 5 to 6 generations. That is known as inbreeding, which results into the what? It leads to the depression of the organisms. What is meant by depression? Depression means the productivity of the organism is going to be reduced.
ದಟ್ ಈಸ್ ನೋನ್ ಎಸ್ ಡೆಪ್ರೆಷನ್. ಅದನ್ನ ಏನು ಕರಿತೀವಿ? ಡೆಪ್ರೆಷನ್ ಅಂತ ಕರಿತೀವಿ. ಆ ಡೆಪ್ರೆಷನ್ನ ಓವರ್ಕಮ್ ಮಾಡೋದು ಹೇಗೆ? ಹೌ ಕ್ಯಾನ್ ವಿ ಓವರ್ಕಮ್ ದಟ್ ಇನ್ಹಿಬಿಟಿಂಗ್ ಡೆಪ್ರೆಷನ್? ದಟ್ ಇನ್ಹಿಬಿಟಿಂಗ್ ಡೆಪ್ರೆಷನ್ ಕ್ಯಾನ್ ಬಿ ಓವರ್ಕಮ್ ಬೈ ಒನ್ ಔಟ್ ಕ್ರಾಸಿಂಗ್. ಒಂದು ಔಟ್ ಕ್ರಾಸ್ ಮಾಡಿದ್ರೆ ವಿ ಕ್ಯಾನ್ ಕಂಟ್ರೋಲ್ ದ ಇನ್ಹಿಬಿಟಿಂಗ್ ಡೆಪ್ರೆಷನ್. ದಟ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ಯುವರ್ ಅಕಾಡೆಮಿಕ್ ಎಕ್ಸಾಮ್. ರೈಟ್. ನೆಕ್ಸ್ಟ್, ವಾಟ್ ಈಸ್ ಔಟ್ಬ್ರೀಡಿಂಗ್ ಆ್ಯಂಡ್ ಮೆನ್ಷನ್ ದ ಟೈಪ್ಸ್. ಔಟ್ಬ್ರೀಡಿಂಗ್ ಅಂದ್ರೆ ಏನು ಮತ್ತು ಟೈಪ್ಸ್ನ ಮೆನ್ಷನ್ ಮಾಡಿ. ಮೇಟಿಂಗ್ ಆಫ್ ಅನ್ರಿಲೇಟೆಡ್ ಆರ್ಗಾನಿಸಮ್ಸ್, ಅನಿಮಲ್ಸ್ ಆಫ್ ಅ ಬ್ರೀಡ್ಸ್ ಆಫ್ ದಿ ಸೇಮ್ ಸ್ಪೀಶೀಸ್ ಆರ್ ಡಿಫರೆಂಟ್ ಈಸ್ ನೋನ್ ಎಸ್ ದ ಔಟ್ಬ್ರೀಡಿಂಗ್. ಒಂದೊಂದು ಸ್ಪೀಶೀಸ್ ಇರ್ಬೋದು, ಡಿಫರೆಂಟ್ ಸ್ಪೀಶೀಸ್ ಇರ್ಬೋದು. ಹೊರಗಡೆ ಆರ್ಗಾನಿಸಮ್ಸ್ ಜೊತೆ ನಾವು ಏನು ಮಾಡೋದು? ಬ್ರೀಡ್ಸ್ ಮಾಡಿದ್ರೆ, ಮೇಟ್ ಮಾಡಿಸಿದ್ರೆ, ದಟ್ ವಿ ಕಾಲ್ಡ್ ಎಸ್ ಔಟ್ ಬ್ರೀಡಿಂಗ್. ಅದನ್ನು ಔಟ್ ಬ್ರೀಡಿಂಗ್ ಅಂತ ಕರಿತೀವಿ. ದೇ ಆರ್ ಯೂಶುವಲಿ ಔಟ್ ಕ್ರಾಸಿಂಗ್, ಔಟ್ ಬ್ರೀಡಿಂಗ್ ಆ್ಯಂಡ್ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್ಸ್. ದೀಸ್ ಆರ್ ದ 3 ಡಿಫರೆಂಟ್ ಮೆಥಡ್ಸ್ ಆಫ್ ಔಟ್ ಬ್ರೀಡಿಂಗ್. ಔಟ್ ಬ್ರೀಡಿಂಗಲ್ಲಿ 3 ಮೆಥಡ್ಸ್ ಇದೆ. ಒಂದು ಔಟ್ ಕ್ರಾಸಿಂಗ್, ಒಂದು ಔಟ್ ಬ್ರೀಡಿಂಗು, ಆ್ಯಂಡ್ ಅನದರ್ ಇಸ್ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್ಸ್ ಅಂತ ಕರಿತೀವಿ. ಔಟ್ ಕ್ರಾಸ್ ಅಂದ್ರೆ ಏನು? ಇಟ್ ಈಸ್ ದ ಕ್ರಾಸಿಂಗ್ ಆಫ್ ಅನಿಮಲ್ಸ್ ವಿತ್ ದ ಸೇಮ್ ಬ್ರೀಡ್ ಬಟ್ ಹ್ಯಾವಿಂಗ್ ನೋ ಕಾಮನ್ ಆನ್ಸಿಸ್ಟರ್ಸ್. ಒಂದೇ ಬ್ರೀಡ್ ಇರುತ್ತೆ ಬಟ್ ಕಾಮನ್ ಆನ್ಸಿಸ್ಟರ್ಸ್ ಅಲ್ಲ. ಅಂದರೆ ಅಜ್ಜಿ ತಾತ ಬೇರೆ ಇರ್ತಾರೆ ಬಟ್ ಅದೇ ಸೇಮ್ ಸ್ಪೀಶೀಸ್ ಇರುತ್ತೆ, ಸೇಮ್ ಬ್ರೀಡ್ ಇರುತ್ತೆ. ಅಂಥದ್ದನ್ನ ಅಂತ ಕರಿತೀವಿ ಔಟ್ ಬ್ರೀಡಿಂಗ್ ಅಂತ, ಔಟ್ ಕ್ರಾಸ್ ಅಂತ ಕರಿತೀವಿ. ಔಟ್ ಕ್ರಾಸ್ ಅಂದರೆ ಫಾರ್ ಎಕ್ಸಾಂಪಲ್ ಅಮೃತ್ ಮಹಲ್ ಒಂದು ಕವು. ಅದೇ ಅಮೃತ್ ಮಹಲ್ ನಮ್ಮೂರಲ್ಲಿ ಒಂದಿದೆ, ನಿಮ್ಮೂರಲ್ಲಿ ಒಂದಿದೆ, ಎರಡನ್ನೂ ಸೇರಿ ಬ್ರೀಡ್ಸ್ ಮಾಡಿಸಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಔಟ್ ಕ್ರಾಸಿಂಗ್. ಅಂದರೆ ಒಂದು ಬೆಂಗಳೂರಲ್ಲಿದೆ, ಒಂದು ಮಂಗಳೂರಲ್ಲಿದೆ. ಮಂಗಳೂರು ಹಸುನ ಅಮೃತ್ ಮಹಲ್ನ ಬೆಂಗಳೂರು ಅಮೃತ್ ಮಹಲ್ ಜೊತೆ ನಾವು ಕ್ರಾಸ್ ಬ್ರೀಡ್ ಮಾಡ್ತಕ್ಕಂಥದ್ದು, ಅದನ್ನೇ ಅಂತ ಕರಿತೀವಿ ನಾವು ಕ್ರಾಸ್ ಬ್ರೀಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಔಟ್ ಬ್ರೀಡಿಂಗ್, ದ ಕ್ರಾಸಿಂಗ್ ಆಫ್ ಇಂಡಿವಿಜುವಲ್ಸ್ ಆಫ್ 2 ಸಪ್ರೇಟ್ ಬ್ರೀಡ್ಸ್ ಆಫ್ ಸೇಮ್ ಸ್ಪೀಶೀಸ್ ಈಸ್ ಕಾಲ್ಡ್ ಕ್ರಾಸ್ ಬ್ರೀಡಿಂಗ್. ಇಲ್ಲೇನು ಮಾಡ್ತೀವಿ? ಕ್ರಾಸ್ ಬ್ರೀಡಿಂಗಲ್ಲಿ ಏನು ಮಾಡ್ತೀವಿ? ಔಟ್ ಕ್ರಾಸಿಂಗ್ ಅದು. ಇದು ಕ್ರಾಸ್ ಬ್ರೀಡಿಂಗಲ್ಲಿ ಏನು ಮಾಡ್ತೀವಿ? ಟೂ ಡಿಫರೆಂಟ್ ಸಪ್ರೇಟ್ ಬ್ರೀಡ್ಸ್ ಆಫ್ ದಿ ಸೇಮ್ ಸ್ಪೀಶೀಸ್, ಸಪ್ರೇಟ್ ಬ್ರೀಡ್ಸ್. ಫಾರ್ ಎಕ್ಸಾಂಪಲ್, ಒಂದು ಅಮೃತ್ ಮಹಲ್ ಇದೆ, ಒಂದು ಹಳ್ಳಿ ಕಾರ್ ಇದೆ. 2 ಡಿಫರೆಂಟ್ ಕೌಸ್, ಬ್ರೀಡ್ಸ್, ಡಿಫರೆಂಟ್ ಬ್ರೀಡ್ಸ್, ಸೇಮ್ ಸ್ಪೀಶೀಸ್, ಕೌ ಸ್ಪೀಶೀಸ್ ಸೇಮ್ ಇದೆ ಬಟ್ ಡಿಫರೆಂಟ್ ಬ್ರೀಡ್ಸ್. ಅವೆರಡನ್ನು ಕ್ರಾಸ್ ಬ್ರೀಡ್ ಮಾಡ್ತಕ್ಕಂಥದ್ದು ನಾವೇ ಅಂತ ಕರಿತೀವಿ ಕ್ರಾಸ್ ಬ್ರೀಡಿಂಗ್ ಅಂತ ಕರಿತೀವಿ. ಇನ್ ವಿಚ್ ವಾಟ್ ಇಸ್ ದ ಅಡ್ವಾಂಟೇಜ್? ವಿಲ್ ಗೆಟ್ ದ ಸುಪೀರಿಯರ್ ವೆರೈಟೀಸ್. ಇದರಲ್ಲಿ ಮಾಡ್ತೀವಿ ಸುಪೀರಿಯರ್ ವೆರೈಟೀಸ್ನ ಒಬ್ಟೈನ್ ನಮಗೆ ಬರ್ತದೆ. ಇಲ್ಲಿ ವಿ ಆರ್ ಸೆಲೆಕ್ಟಿಂಗ್ ದ ಸುಪೀರಿಯರ್ ಫೀಮೇಲ್ಸ್ ಆಫ್ ದ ಫ್ರಮ್ ಒನ್ ಆಫ್ ದ ಬ್ರೀಡ್ ಆ್ಯಂಡ್ ಸುಪೀರಿಯರ್ ಫೀಮೇಲ್ ಆಫ್ ದ ಅನದರ್ ಬ್ರೀಡ್ ಆಫ್ ದಿ ಸೇಮ್ ಸ್ಪೀಶೀಸ್ ಆ್ಯಂಡ್ ವಿ ವಿಲ್ ಡೂ ದ ಕ್ರಾಸ್ ಬ್ರೀಡಿಂಗ್. ದಟ್ ಪ್ರೊಸೆಸ್ ಇಸ್ ನೋನ್ ಎಸ್ ದ ಔಟ್ ಬ್ರೀಡಿಂಗ್. ಅದನ್ನ ಅಂತ ಕರಿತೀವಿ ಔಟ್ ಬ್ರೀಡಿಂಗ್ ಅಂತ ಕರಿತೀವಿ. ಇಟ್ ಈಸ್ ಹ್ಯಾವಿಂಗ್ ಅ ಔಟ್ ಬ್ರೀಡ್, ದಟ್ ಈಸ್ ಹೈಬ್ರಿಡ್ ವಿಗರ್. ಇದರಲ್ಲಿ ಹೆಟ್ರೋಸಿಸ್ ಜಾಸ್ತಿ ಇರ್ತದೆ, ಹೈಬ್ರಿಡ್ ವಿಗರ್ ಇರ್ತದೆ. ಆ ಬಂದಿರತಕ್ಕಂಥ ಪ್ರಾಜಿನಲ್ಲಿ ಇಟ್ ಈಸ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಎಕ್ಸ್ಪ್ರೆಸ್ ಇಸ್ ಬೋತ್ ಆಫ್ ದ that desirable characters of male and females, that is known as hybrid vigor. ಇಲ್ಲಿ ನಿಮಗೆ ಶೀಪ್ ಎಕ್ಸಾಂಪಲ್ಸ್, ಪಂಜಾಬ್ ಶೀಪ್ ಒಂದು, ಬಿಕನರ್ ಶೀಪ್ ಒಂದು, ದಟ್ ಈಸ್ ಏವ್ಸ್ ಮರಿನೋ ರ್ಯಾಮ್ಸ್, ಅದೊಂದು ಶೀಪ್ನ 2 ಕ್ರಾಸ್ ಬ್ರೀಡ್ ಮಾಡಿದ್ದಾರೆ. ದಟ್ ಈಸ್ ಎಕ್ಸಾಂಪಲ್ಸ್ ದೇ ಹ್ಯಾವ್ ಗಿವನ್. ನೆಕ್ಸ್ಟ್, ನೇಮ್ 2 ಕಂಟ್ರೋಲ್ಡ್ ಮೆಥಡ್ಸ್ ಆಫ್ ಆರ್ಟಿಫಿಷಿಯಲ್ ಬ್ರೀಡಿಂಗ್ಸ್. 2 ಆರ್ಟಿಫಿಷಿಯಲ್, ನಿಮಗೆ ಇಲ್ಲಿ ಹೈಬ್ರಿಡೇಷನ್, ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್ ಇದೆ. ಇಲ್ಲಿ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್ ಹೇಳಿಲ್ಲನಲ್ಲ, ರೈಟ್, ಫೈನ್. ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್, ವಾಟ್ ಇಸ್ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್ ಅಂದ್ರೆ ಏನು? ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್ ಅಂದರೆ ವಿ ಆರ್ ಮೇಟಿಂಗ್ ಬಿಟ್ವೀನ್ ದಿ 2 ಡಿಫರೆಂಟ್ ಸ್ಪೀಶೀಸ್. 2 ಜೀನಸ್ ಒಂದೇ ಇರ್ತದೆ, ಡಿಫರೆಂಟ್ ಸ್ಪೀಶೀಸ್ ಬೇರೆ ಬೇರೆ ಇರ್ತದೆ. ಅಂಥ ಸ್ಪೀಶೀಸ್ನ ಕ್ರಾಸ್ ಬ್ರೀಡ್ ಮಾಡ್ತಕ್ಕಂಥದ್ದನ್ನು ನಾವೇಂತ ಕರಿತೀವಿ? ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್ ಅಂತ ಕರಿತೀವಿ. ಆ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೇಷನ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಮ್ಯೂಲ್ ಇಸ್ ಒಬ್ಟೈನ್ಡ್ ಫ್ರಮ್ ದಿ ಕ್ರಾಸ್ ಬ್ರೀಡ್ ಬಿಟ್ವೀನ್ ದಿ ಫೀಮೇಲ್ ಡಾಂಕಿ ಆ್ಯಂಡ್ ಮೇಲ್ ಆರ್ಸ್, within which we obtain that progeny that is known as mule. That is a interspecific hybridations. Mule is the one, liger is the one, and another is a tigon. Tigon is the one. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ tigon is the one, and another one is liger, lion and tiger, and here tiger and lion. That's a female and male interchanging. They are causing that liger and tiger and mule. These are the 3 interspecific hybridation organisms. Next, name 2 controlled methods of artificial hybridations. ಒಂದು ಆರ್ಟಿಫಿಷಿಯಲ್ ಬ್ರೀಡಿಂಗ್ನ ಕಂಟ್ರೋಲ್ ಮೆಕಾನಿಸಮ್ಸ್ ಯಾವುದು? 2 ಮೆಥಡ್ಸ್ನ ಹೇಳಿ ಅಂತ ಹೇಳಿದರೆ. ಒನ್ ಇಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮೆಥಡ್ಸ್, ಅನ್ನೊನ್ ಇಸ್ MOET, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮೆಥಡ್. ದೀಸ್ ಆರ್ ದ 2 ಇಂಪಾರ್ಟೆಂಟ್ ಆರ್ಟಿಫಿಷಿಯಲ್ ಮೆಥಡ್ಸ್ ಫಾರ್ ದಿ ಕಂಟ್ರೋಲಿಂಗ್ ಬ್ರೀಡಿಂಗ್. ಇದು ಲಾಸ್ಟ್ ಇಯರ್ ನಿಮಗೆ 2019 ಕ್ವಶನ್, MOET, multiple ovulation embryo transfer and artificial insemination. This time they have asked. So the important aspects for your academic exam, they will ask for 5 mark, 5 mark ಕೇಳ್ತಾರೆ MOET ನ. Next, what is artificial inseminations? Mention its application. Artificial insemination ಅಂದ್ರೆ ಏನು? ಮೆನ್ಷನ್ ಅಪ್ಲಿಕೇಶನ್ ಅಂತ ಕೇಳ್ತಾರೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದ್ರೆ ಏನು? ಆರ್ಟಿಫಿಷಿಯಲ್ insemination means collecting the semen from the superior males and storing in the laboratory under the laboratory conditions, that is in the liquid nitrogen, and that is
minus 192 degree Celsius temperature, or immediately we can transfer, we can inseminate into the cow. This is known as artificial inseminations. ಅದನ್ನು ಎಂತ ಕರಿತೀವಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕರಿತೀವಿ. ಆ್ಯಂಡ್ ಅಪ್ಲಿಕೇಶನ್ಸ್, ವಾಟ್ ಇಸ್ ಇಟ್ಸ್ ಅಪ್ಲಿಕೇಶನ್ಸ್? ಅಪ್ಲಿಕೇಶನ್ ಅಂದ್ರೆ ಏನು? minus 196 degree Celsius. What is application? Application is the desert bull may not be available all times. We know that desirable bull is there, desert bull. That bull cannot be available all the time. That time we will collect the semen from that bull and we store at the semen in the laboratory. We can inject into the, we can inseminate, not inject, inseminate into the female womb whenever we want. Next, artificial insemination less closely than the maintenance of the bull. Less costly than the maintenance of the bull. ಅದೇನಾಗ್ತದೆ, ಬುಲ್ ಮೇಂಟೈನ್ ಮಾಡಬೇಕು ಅಂದರೆ ಕಾಸ್ಟ್ ಜಾಸ್ತಿ ಆಗ್ತದೆ. ಸೊ ವಿ ಕ್ಯಾನ್, ದಿಸ್ ಮೆಥಡ್ ವಿ ಕ್ಯಾನ್ ಕಲೆಕ್ಟ್ ದ ಸೆಮೆನ್ ಫ್ರಮ್ ದಟ್ ಬುಲ್ ಆ್ಯಂಡ್ ಯು ಕ್ಯಾನ್ ಸ್ಟೋರ್ ದಟ್ ಸೆಮೆನ್ ಸೊ ದಟ್ ವಿ ಕ್ಯಾನ್ ಅವಾಯ್ಡ್ ದಿ ಮೇಂಟೆನೆನ್ಸ್ ಕಾಸ್ಟ್ ಆಫ್ ದಿ ಬುಲ್. One bull is capable of giving semen for the many cows, so that we can avoid the cost, we can reduce the cost effective. Next, semen can be easily transported to the distance places. ಆ ಸೆಮೆನ್ ಏನು ಮಾಡ್ಬೋದು ನಾವು, ತುಂಬ ದೂರಕ್ಕೆ ಈಸಿಲಿ we can transport it for distant places and it can be used for many cows. Semens are healthy superior varieties. Bulls can be used to inseminate the cows. And transportation of bulls can be avoided. ಇಲ್ಲೇನು ಮಾಡಬೇಕಾಗ್ತದೆ, ಬುಲ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಇಲ್ಲಾಂದರೆ ಕೌನೇ ಬುಲ್ ಹತ್ರ ಕರ್ಕೊಂಡು ಹೋಗಬೇಕು. ಈಗ ಹೋರಿ ಎಲ್ಲಿರ್ತೋ ಅಲ್ಲಿಗೆ ಹಸು ಕರ್ಕೊಂಡು ಹೋಗಬೇಕು, ಇಲ್ಲ ಹಸು ಹತ್ರ ಹೋರಿ ಕರ್ಕೊಂಡು ಬರಬೇಕು. ದಿಸ್ ಟ್ರಾನ್ಸ್ಪೋರ್ಟೇಷನ್ ಮೆಕಾನಿಸಮ್ ಕ್ಯಾನ್ ಬಿ ಅವಾಯ್ಡೆಡ್. ಆ್ಯಂಡ್ ಇನ್ ನ್ಯಾಚುರಲ್ ಮೆಥಡ್ ಸಿಂಗಲ್ ಬುಲ್ ಕ್ಯಾನ್ ಬ್ರೀಡ್. ನ್ಯಾಚುರಲ್ ಮೆಥಡಲ್ಲಿ ಏನಾಗ್ತದೆ, ಸಿಂಗಲ್ ಬುಲ್ ಕ್ಯಾನ್ ಬ್ರೀಡ್ 50 to 60 ಕೌಸ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ 50 to 60 ಕೌಗೆ ಅದು ಬ್ರೀಡ್ ಮಾಡ್ಬೋದು, ಒಂದು ನಾರ್ಮಲ್ ಕೇಸಸಲ್ಲಿ, ನ್ಯಾಚುರಲ್ ಕೇಸಸಲ್ಲಿ ಒಂದು ಬುಲ್ಲು. ಬಟ್ ಇನ್ ಕೇಸ್ ಆಫ್ ಆರ್ಟಿಫಿಷಿಯಲ್ ಮೆಥಡಲ್ಲಿ ಒಂದು ಸಿಂಗಲ್ ಸೆಮೆನ್ನಲ್ಲಿ ವಿ ಕ್ಯಾನ್ ಬ್ರೀಡ್ ಫಾರ್ 500 ಕೌಸ್. ಒಂದೇ ಒಂದು ಸೆಮೆನ್ನಲ್ಲಿ ನಾವು 500 ಹಸುಗಳಿಗೆ ಬ್ರೀಡ್ಸ್ನ ಮಾಡ್ಬೋದು ಆರ್ಟಿಫಿಷಿಯಲ್ ಮೆಥಡ್. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್, ದಟ್ ಈಸ್ ದ ವೇಸ್ಟಿಂಗ್ ಆಫ್ ಒನ್ ಎಜಾಕ್ಯುಲೇಷನ್ is having many sperms. Those sperms can be used for 500 cows, but that natural method, a single bull can breed 50 to 60 cows per year. ಅಲ್ಲಿಗೆ ಸೆಮೆನ್ ವೇಸ್ಟೇಜ್ನ ಅವಾಯ್ಡ್ ಮಾಡ್ಬೋದು. ದೀಸ್ ಆರ್ ದ ಅಡ್ವಾಂಟೇಜ್ ಆರ್ ಅಪ್ಲಿಕೇಶನ್ಸ್ ಆಫ್ ದಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಆಫ್ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಿಕ್, MOET. ಇಂಪಾರ್ಟೆಂಟ್ ಕ್ವಶನ್, ದಟ್ ಇಸ್ ಲಾಸ್ಟ್ ಟೈಮ್ ಗಿವನ್ ಫಾರ್ 5 mark. ಇದನ್ನು ಲಾಸ್ಟ್ ಟೈಮು 5 mark ಕೊಟ್ಟಿದ್ರು. ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಡೋನರ್ ಕೌ. ಡೋನರ್ ಕೌನ ಸೆಲೆಕ್ಟ್ ಮಾಡಬೇಕು. ಜೆನೆಟಿಕಲಿ ವೆಲ್ superior, reproductively and genetically well superior breed should be selected. ಮೊದಲು ಏನು ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಸೆಲೆಕ್ಟ್ ದ ಜೆನೆಟಿಕಲಿ ಆ್ಯಂಡ್ ರಿಪ್ರೊಡಕ್ಟಿವ್ಲಿ ಸುಪೀರಿಯರ್ ಬ್ರೀಡ್. ಯಾವುದೋ ಒಂದು ಜೆನೆಟಿಕಲಿ ಮತ್ತು ರಿಪ್ರೊಡಕ್ಟಿವಲಿ ಸುಪೀರಿಯರ್ ಆಗಿರ್ತಕ್ಕಂಥ ಬ್ರೀಡ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್, ಆ ಸುಪೀರಿಯರ್ ಬ್ರೀಡ್ ಸೆಲೆಕ್ಟ್ ಆದಮೇಲೆ ಯು ಹ್ಯಾವ್ ಟು ಗಿವ್ ದಿ ಇಂಜೆಕ್ಷನ್ಸ್. ವಿ ಹ್ಯಾವ್ ಟು ಗಿವ್ ದ ಇಂಜೆಕ್ಷನ್ ಟು ಪ್ರೊಡ್ಯೂಸ್ ಎ ವಯಾಬಲ್ more eggs, more ovulation ಆಗ್ತಕ್ಕಂಥ drugs, that is hormones which are you have to inject into the cows to produce many ovules, that is many ovums, that is multiple ovulation should be occur. multiple ovulation ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, their FSH related hormones tablets or capsules, FSH and LH, you have to prostaglandins to supply more quantity to the body to produce more eggs, that is 6 to 8 eggs are released, that is multiple ovulation occurs. Next, after multiple ovulations are ready, the ovules are ready, then we have to artificially inseminate. Artificially ಏನು ಮಾಡಬೇಕು, inseminate ಮಾಡಬೇಕು. When we are inseminated, for example 6 to 8 ovum are there in the home, then when we have artificially inseminate, then the time all the 6 to 8 ovum will get fertilized.
they produces, after fertilization they produces 6 to 8 zygote. After the 6 to 8 zygote, they develops 6 to 8 embryos. How many eggs are there? That many embryos are produced. ಆವಾಗ ಏನು ಮಾಡುತ್ತೆ, ಎಂಬ್ರಿಯೋಸ್ ಪ್ರೊಡ್ಯೂಸ್ ಆಗ್ತವೆ. ಆಫ್ಟರ್ ದಟ್ ಎಂಬ್ರಿಯೋಸ್ zygote, we have to allow those zygote to develops into an embryo of 8 to 32 cellular stage embryos. ಆ 8ರಿಂದ 32 ಸೆಲ್ಯುಲರ್ ಸ್ಟೇಜ್ಗೆ ಎಂಬ್ರಿಯೋ ಆಗೋ ತನಕ ಅಲೋ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಸೆಲೆಕ್ಟ್, ವಿ ಹ್ಯಾವ್ ಟು ಟೇಕ್ ಔಟ್ ದೋಸ್ ಎಂಬ್ರಿಯೋಸ್ ಫ್ರಮ್ ದಟ್ ಮದರ್. ಆ ಮದರಿಂದ ಏನು ಮಾಡಬೇಕು, ಎಂಬ್ರಿಯೋಸ್ನ ಕಲೆಕ್ಟ್ ಮಾಡ್ಕೋಬೇಕು ನಾನ್ ಸರ್ಜಿಕಲಿ. ಆಪ್ರೇಷನ್ ಮಾಡೋದಲ್ಲ, ನಾನ್ ಸರ್ಜಿಕಲಿ, ದಟ್ ಈಸ್ ಕ್ಯಾಚೆಟರ್ ಅಂತ ಬರ್ತದೆ, ಅದನ್ನ ಯೂಸ್ ಮಾಡಿ. ಇಲ್ಲೆಲ್ಲೋ ಇದೆ ಕ್ಯಾಸೆಟರ್, ಎಲ್ಲೋ ಟೈಪ್ ಮಾಡಿದೆ, ಓಕೆ ರೈಟ್, ಕ್ಯಾಸೆಟರ್ ಅಂತ ಬರ್ತದೆ. ಬೈ ಯೂಸಿಂಗ್ ದಟ್ ಒನ್ ವಿ ಹ್ಯಾವ್ ಟು ಸೆಲೆಕ್ಟ್ ದೋಸ್ ಎಂಬ್ರಿಯೋಸ್, ಕಲೆಕ್ಟ್ ದೋಸ್ ಎಂಬ್ರಿಯೋಸ್ ಬೈ ನಾನ್ ಸರ್ಜಿಕಲಿ. ನಾನ್ ಸರ್ಜಿಕಲಿ ಏನು ಮಾಡಬೇಕು, ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಆದಮೇಲೆ ವಿ ಹ್ಯಾವ್ ಟು ಇಂಜೆಕ್ಟ್, ವಿ ಹ್ಯಾವ್ ಟು ಇಂಪ್ಲಾಂಟ್ ದೀಸ್ ಎಂಬ್ರಿಯೋಸ್ ಇಂಟು ಡಿಫರೆಂಟ್ ಮದರ್ಸ್. ಬೇರೆ ಬೇರೆ ಮದರ್ಸ್ಗೆ ಒಂದೊಂದಿಗೆ ಇಂಪ್ಲಾಂಟ್ ಮಾಡಬೇಕು. ದೆನ್ ದೇರ್ ವಿಲ್ ಬಿ 8 individual cows will get pregnant and will get start developing these embryos within the 6 to 8 different cows, within the 6 to 8 different cows. This is the way we can do the multiple ovulation embryo transfer. This method is known as multiple ovulation embryo transfer method. After that, the surrogative, in that surrogative mothers, these are called as surrogative mothers, surrogative cows, and within that surrogative mothers there will be a development of that embryo takes place. After the development, after the time development or gestation period is completed, then the parturition will be begins. After the parturition there will be a baby is coming out of the womb of the surrogate mother. This is about the multiple ovulation embryo transfer technique. Next, define poultry. Poultry na define ಮಾಡಿ. Poultry is the occupation in which birds like chickens, ducks, geese, quails, turkeys, etc. are raided for two purposes. One is egg purposes, another one is a meat purposes. These two reasons we are rearing these many birds. This is known as the poultry farming. This poultry farming is not this recent one. It was a ancestors, it was from the ancestors, and the domestic fowl is a red jungle fowl. This is called as gallus gallus, right? This is about the ancestors fowl. What are the factors to be considered for successful poultry management? ಇದು ಸೇಮ್ ವೇ ಇಲ್ಲಿ ಪೋಲ್ಟ್ರಿ ಮ್ಯಾನೇಜ್ಮೆಂಟ್ ಸಕ್ಸಸ್ಫುಲ್ ಯಾವುದು, ಸಕ್ಸಸ್ಫುಲ್ ಪೋಲ್ಟ್ರಿ ಮ್ಯಾನೇಜ್ಮೆಂಟ್ ಕ್ರೈಟೀರಿಯಾ ಫ್ಯಾಕ್ಟರ್ಸ್ ಯಾವ್ದ್ಯಾವುದು? ಸೆಲೆಕ್ಷನ್ ಆಫ್ ದ ಹೈ ಹೀಲ್ಡಿಂಗ್ ಡಿಸೀಸ್ ಫ್ರೀ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್. ಹೈ ಹೀಲ್ಡ್ ಬರಬೇಕು, ಡಿಸೀಸ್ ಫ್ರೀ ಇರಬೇಕು, ಡಿಸೀಸ್ ರೆಸಿಸ್ಟೆನ್ಸ್ ವೆರೈಟಿನ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಬರ್ಡ್ ಶುಡ್ ಬಿ ಅಕ್ಲಮೈಸ್ಡ್. ಅವು ಅಕ್ಲಮೈಟೈಸ್ಡ್ ಆಗಬೇಕು. ಯಾವುದಕ್ಕೆ? ಒಂದು ಏರಿಯಾಗೆ ಹೋದ ತಕ್ಷಣ ನಾವು ಅಲ್ಲಿ ಹೊಂದಾಣಿಕೆ ಆಗಬೇಕು. ನೆಕ್ಸ್ಟ್ ಓವರ್ ಕ್ರೌಡಿಂಗ್ ಶುಡ್ ಬಿ ಅವಾಯ್ಡೆಡ್. ಓವರ್ ಕ್ರೌಡ್ ಆಗಿಬಿಡಬಾರ್ದು. Poultry house should be clean, adequate, as like our dairy farm. This also should be clean and hygienic, and enough light should be present in the poultry house. And each cage should be have water and food equipments. Water ಮತ್ತೆ food ಇರಬೇಕು, hygienic maintain ಮಾಡಬೇಕು. ಮತ್ತೆ again ಅಲ್ಲಿ walls and floors should be spread with disinfectants. ಆ ವಾಲ್ಸ್ ಮತ್ತು ಫ್ಲೋರ್ಗೆಲ್ಲ ಏನು ಮಾಡಬೇಕು? ಡಿಸ್ಇನ್ಫೆಕ್ಟೆಂಟ್ನಿಂದ ಫ್ರೈ ಮಾಡಬೇಕು. ದೆನ್ bird should be fed with balanced and dry nutrients for the enhancement of the good quality of eggs and meats. ಆ ಡ್ರೈ ಫುಡ್ ಕೊಡೋದ್ರಿಂದ ಏನಾಗ್ತದೆ? ಕ್ವಾಲಿಟಿ ಆಫ್ ದ ಎಗ್ ಅಂಡ್ ಮೀಟು ಚೆನ್ನಾಗಾಗ್ತದೆ. ಬರ್ಡ್ ಶುಡ್ ಬಿ ವ್ಯಾಕ್ಸಿನೇಟೆಡ್ ಫ್ರೀಕ್ವೆಂಟ್ಲಿ ಆ್ಯಂಡ್ ಕಾಲಿಂಗ್ ಆಫ್ ಅದು ಕಾಲಿಂಗ್ ಅಲ್ಲ, ಕ್ಯೂರಿಂಗ್ ಆಫ್ ಸಿಕ್ ಬರ್ಡ್ಸ್ ಪ್ರಿವೆಂಟ್ ದ ಕೂಲಿಂಗ್ ಅಂದರೆ ಸಿಕ್ ಬರ್ಡ್ಸ್ನ ಏನು ಮಾಡೋದು? ಮುಚ್ಚಾಕ್ಬಿಡೋ ಅಂಥದ್ದು, ಅದನ್ನ ಕೂಲಿಂಗ್ ಅಂತ ಕರಿತೀವಿ. ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದ ಬರ್ಡ್ಸ್ ಫ್ರಮ್ ದಿ ಎಕ್ಟೋಪ್ಯಾರಸೈಟ್ಸ್. ಆ ಎಕ್ಟೋಪ್ಯಾರಸೈಟ್ಸ್ ಟಿಕ್ಸ್, ಲೈಸ್ ಮತ್ತು ಇನ್ನೊಂದು ಫ್ಲೈಯಾಸ್ ಅಂತ ಬರ್ತವೆ. ದೀಸ್ ಶುಡ್ ಬಿ ಅವಾಯ್ಡ್ ಫ್ರಮ್ ದಿ ಬರ್ಡ್ಸ್. ದೀಸ್ ಆರ್ ದ ಎಕ್ಟೋಪ್ಯಾರಸೈಟ್. ಎಕ್ಟೋಪ್ಯಾರಸೈಟ್ ಅಂತಂದ್ರೇನು? ವಾಟ್ ಇಸ್ ಎಕ್ಟೋಪ್ಯಾರಸೈಟ್? ದ ಪ್ಯಾರಸೈಟ್ ವಿಚ್ ಇಸ್ ಲಿವಿಂಗ್ ಆನ್ ದ ಔಟ್ಸೈಡ್ ದ ಬಾಡಿ ಆಫ್ ದಿ ಅದರ್ ಆರ್ಗನಿಸಮ್ಸ್. ಎಕ್ಟೋಪ್ಯಾರಸೈಟ್ಸ್. ದೀಸ್ ಪ್ಯಾರಸೈಟ್ ಶುಡ್ ಬಿ ಅವಾಯ್ಡೆಡ್. ದೀಸ್ ಆರ್ ಅಬೌಟ್ ದ steps which are involved in the poultry managements. Next, name the pathogen which causes a flu
in chicken, that is bird flu virus. That is bird flu virus ಏನದು, that is H5N1, H1N1, H5N1, these are the bird flu viruses. Define apiculture. Apiculture ಅಂದ್ರೆ ಏನು? Apiculture is the maintenance of hives of honeybees for the production of honey and wax. ಇಲ್ಲಿ ವ್ಯಾಕ್ಸ್ ಇಲ್ಲ, honey and wax both we are maintaining. We are rearing and maintaining of the hive of honeybees and honeybees. Hive and honeybees we are rearing and maintaining for the two purposes. One is the honey, another one is the for the wax. These are known as apicultures. ಇದನ್ನ apiculture ಅಂತ ಕರಿತೀವಿ. It's also called as beekeeping ಅಂತಲೂ ಕೂಡ ಕರಿತೀವಿ. Mention the factors considerable for successful beekeeping. ಸೇಮ್ ವೇ ಶೂಟಬಲ್ ಬೀಸ್ನ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಡಿಫ್ರೆಂಟ್ ಸ್ಪೀಷೀಸ್ ಬರ್ತವೆ, ಎಪಿಸ್ ಇಂಡಿಕಾ, ಎಪಿಸ್ ಸಿರಾನಾ, ಎಪಿಸ್ ಡಾರ್ಸೆಟ್ ಅಂತ. ದೇರ್ ಆರ್ 3 ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಎಪಿಸ್ ಮಿಲಿಫೆರಾ, ಎಪಿಸ್ ಇಂಡಿಕಾ, ಎಪಿಸ್ ಡಾರ್ಸೆಟ್, ಎಪಿಸ್ ಮಿಲಿಫೆರಾ ಅಂಡ್ ಎಪಿಸ್ ಇಂಡಿಕಾ ಆರ್ ದ 2 ಇಂಪಾರ್ಟೆಂಟ್ ಬೆಟರ್ ಹೀಲ್ಡ್ ವೆರೈಟೀಸ್. ಎಪಿಸ್ ಡಾರ್ಸೆಟ್ ಅಂತ ಬರುತ್ತೆ, ದಟ್ ವಿ ಕೆನಾಟ್ ಮೇಂಟೈನ್ ಬಿಕಾಸ್ ದೇ ಆರ್ ಮೋರ್ ರ್ಯಾಷಸ್, ಅವು ಮೋರ್ ಆಂಗ್ರೀಸ್. And the knowledge of the nature habits of the honeybees are required. Next, selection of the suitable location for the keeping bee hives. ಜೇನು ಗೂಡನ್ನು ತಗೊಂಡೋಗಿಡೋದನ್ನ ಲೊಕೇಶನ್ನ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟು. ನೆಕ್ಸ್ಟ್, ನಾಲೆಡ್ಜ್ ಆಫ್ ಕ್ಯಾಚಿಂಗ್ ಆಫ್ ದ ಬೀಸ್. ಬೀಚ್ ಕ್ಯಾಚ್ ಮಾಡೋದು ಮತ್ತು ಹೈವ್ ಮೇಂಟೈನ್ ಮಾಡೋದು, ಸ್ವ್ಯಾಂಪ್ ಕ್ಯಾಚ್ ಮಾಡ್ತಕ್ಕಂಥದ್ದು. ದೆನ್ ಕಲೆಕ್ಟಿಂಗ್ ದ ಹೈವ್, ದಟ್ ಈಸ್ ಹನಿ, ಕಲೆಕ್ಟಿಂಗ್ ದ ಹನಿ ಆ್ಯಂಡ್ ಕಲೆಕ್ಟಿಂಗ್ ದ ಹೈ ಆ್ಯಂಡ್ ಹನಿ ಶುಡ್ ಬಿ ಹನಿ ಆ್ಯಂಡ್ ದಟ್ ಬಿ ವ್ಯಾಕ್ಸ್. ಬಿ ವ್ಯಾಕ್ಸ್ ಮತ್ತು ಹನಿನ ಕಲೆಕ್ಟ್ ಮಾಡ್ತಕ್ಕಂಥ ನಾಲೆಡ್ಜ್, ದಟ್ ವಿ ಹ್ಯಾವ್ ಟು ನೋ ದಟ್. ದೀಸ್ ಆರ್ ದ ಸಕ್ಸಸ್ಫುಲ್ ಫಾರ್ ದಿ ಬಿ ಕೀಪಿಂಗ್. ಗಿವ್ ಅನ್ ಅಕೌಂಟ್ ಆಫ್ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಹನಿಬೀಸ್. ಹನಿಬೀಸಿಂದ ಏನು ಎಕನಾಮಿಕ್ ಇಂಪಾರ್ಟೆನ್ಸು? ದಟ್ ಹನಿಬಿ ವಿ ಆರ್ ಯೂಸಿಂಗ್, ದಟ್ ಹನಿ ವಿ ಆರ್ ಯೂಸಿಂಗ್ ಫಾರ್ ದಿ ಮೆಡಿಸನ್ ಪರ್ಪಸ್. ಇಟ್ ಇಸ್ ಎ ಗುಡ್ ಆಂಟಿಸೆಪ್ಟಿಕ್, ಬ್ಲಡ್ ಪ್ಯೂರಿಫೈಯರ್ ಆ್ಯಂಡ್ ಸೋರ್ಸ್ ಆಫ್ ಎನರ್ಜಿ. ಆ್ಯಂಡ್ ಹನಿ is used for the preparation of jellies, jams and cream cakes. And the bee wax we secreted from the bee glands, wax glands of the bee is used for the manufacture of polishes, candles, cosmetics, etc. Bee venom is used to treatment in the rheumatoid arthritis. Rheumatoid arthritis ನಾನು ಆಗಲೇ ಡಿಸ್ಕಸ್ ಮಾಡಿದ್ವಿ ಒಂದು ಹ್ಯೂಮನ್ ಹೆಲ್ತಲ್ಲಿ. ಏನದು rheumatoid arthritis ಅಂದರೆ? rheumatoid arthritis is a autoimmune disorder. It is one of the autoimmune disorder. ಅದನ್ನು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಆ ಆಟೋಇಮ್ಯೂನ್ ಡಿಸಾರ್ಡರ್ಸ್ನ ಟ್ರೀಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ವೆನಮ್ ಆಫ್ ದಿ ಬಿ. ಆ ಬಿ ವೆನಮ್ನ ಅಂದರೆ ಬಿ ವೆನಮ್ ಎಲ್ಲಿರ್ತದೆ? ಸ್ಟಿಂಗಲ್ಲಿ ಇರ್ತದೆ. ಹಿಂದೆ ಬ್ಯಾಕ್ ಸೈಡ್ ಸ್ಟಿಂಗ್ ಇರುತ್ತೆ, ಆ ಸ್ಟಿಂಗಲ್ಲಿ ವೆನಮ್ ಇರ್ತದೆ. ದಟ್ ಸ್ಟಿಂಗ್ ವೆನಮ್ ವಿ ಆರ್ ಯೂಸಿಂಗ್ ಟು ಟ್ರೀಟ್ ದಿ ರುಮ್ಯಾಟಿಡ್ ಆರ್ಥೈಟಿಸ್. ನೆಕ್ಸ್ಟ್, ಹನಿ ಬೀಸ್ ಆರ್ ಬೆಸ್ಟ್ ನ್ಯಾಚುರಲ್ ಪಾಲಿನೇಟರ್ಸ್. ದೀಸ್ ಆರ್ ದ ಬೆಸ್ಟ್ ನ್ಯಾಚುರಲ್ ಪಾಲಿನೇಟರ್ಸ್. ದೇ ಆರ್ ನೋನ್ ಆಸ್ ಇನ್ಸೆಕ್ಟ್ ಪಾಲಿನೇಷನ್, ದಟ್ ಈಸ್ ಎಂಟೊಮೊಫಿಲಿ. ನೆಕ್ಸ್ಟ್, ವಾಟ್ ಈಸ್ aquaculture? Aquaculture ಅಂದರೆ ಏನು? Aquaculture is the rearing and management of the aquatic animals and plants. Aquatic animals ಮತ್ತು ಪ್ಲಾಂಟ್ಸ್ನ ರೇರಿಂಗ್ ಮಾಡೋದು, ಕಲ್ಚರ್ ಮಾಡೋದನ್ನ aquaculture ಅಂತ ಕರಿತೀವಿ. ಇಯರ್ includes fishes, lobsters, oysters, prawns, etc. all comes under the aquaculture. Aquacultureಗೂ ಮತ್ತು ಫಿಶಿಕಲ್ಚರ್ಗೂ ವ್ಯತ್ಯಾಸ ಇದೆ. Aquacultureಲ್ಲಿ ಎಲ್ಲ ಜಲಚರ ಅನಿಮಲ್ಸ್ನು ಅಂತ ಸೇರಿಸ್ತೀವಿ ನಾವು. ಆದರೆ ಫಿಶಿಕಲ್ಚರಲ್ಲಿ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಫಿಶಸ್. Next, define fishery. Fishery refers to the rearing and catching management of the fishes. That is known as fisheries and other aquatic organisms. That is pisciculture. Pisciculture andre only for fishes. What are the difference between the pisciculture and aquaculture? Illi pisciculture and aquaculture difference eno? Pisciculture alli only we are fish rearing and rearing management and catching of the fishes. That is known as pisciculture. Aquaculture andre rearing management and catching of the fishes, that is aquatic animals, prawns, lobsters, oysters, all these organisms we are rearing. Those are known as, along with that plants, that is known as aquaculture. Name the important freshwater food fishes. ನಮಗೆ ಫ್ರೆಶ್ ವಾಟರ್ ಫುಡ್ ಫಿಶಸ್ನ ನೇಮ್ ಮಾಡಿ ಅಂತ ಕೇಳ್ತಾರೆ. ಅದರ 3 ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸ್ಸಲ್ಲಿ. ದಟ್ 3 ಹ್ಯಾವ್ ಟು ರಿಮೆಂಬರ್. ದಟ್ ಇಸ್ ಕ್ಯಾಟ್ಲಾ, ರೋಹು ಆ್ಯಂಡ್ another one is common carps. Another one is the name some of the important marine food fishes. Marine food fishes ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಇಲ್ಸಾ, ಸಾರ್ಡೈನ್ ಆ್ಯಂಡ್ another one is mackerel and another one is pamphret, mackerel, rohu, ilsa and sardines. Rohu is the freshwater fishes. These are the 4 marine water fishes. ನಿಮಗೆ 2 ಮಾರ್ಕ್ ಕೇಳ್ತಾರೆ, 4 ಮೆನ್ಷನ್ ಮಾಡಬೇಕು. 1 ಮಾರ್ಕ್ ಕೇಳಿದಾಗ ಅಟ್ಲೀಸ್ಟ್ 2 ಮೆನ್ಷನ್ ಮಾಡಬೇಕಾಗ್ತದೆ.
ವಾಟ್ ಈಸ್ ದ ಬ್ಲೂ ರೆವಲ್ಯೂಷನ್ಸ್? ಬ್ಲೂ ರೆವಲ್ಯೂಷನ್ ಅಂದರೆ ಏನು ಅಂತ ಕೇಳ್ತಾರೆ. ದ ಬ್ಲೂ ರೆವಲ್ಯೂಷನ್ ರೆಫರ್ಸ್ ಟು ದ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ದ ಫಿಶರೀಸ್ ಆ್ಯಂಡ್ ಅದರ್ ಆಕ್ವಾಟಿಕ್ ಆರ್ಗನಿಸಮ್ಸ್ ಇನ್ ದ ಶಾರ್ಟ್ ಡ್ಯೂರೇಷನ್ ಆಫ್ ದ ಟೈಮ್. ಆ ಒಂದು ಶಾರ್ಟ್ ಡ್ಯೂರೇಷನ್ ಆಫ್ ದ ಟೈಮಲ್ಲಿ ನಾವೇನು ಮಾಡ್ತೀವಿ, ಫಿಶಸ್ನ ಮತ್ತು ಫಿಶ್ ಪ್ರೊಡಕ್ಟ್ಸ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದನ್ನು ನಾವೇಂತ ಕರಿತೀವಿ, ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ. ಬ್ಲೂ ರೆವಲ್ಯೂಷನ್ಸ್. ಡಿಸ್ಕ್ರೈಬ್ ದಿ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಫೈಸಿಕಲ್ಚರ್. Economic importance of pisciculture. It provides the income to the employment to the million fishermen and farmers at the coastal areas. ಆ ಕೋಸ್ಟಲ್ ಇರ್ತಕ್ಕಂಥ ಜನ, ಕೋಸ್ಟಲ್ ರೀಜನ್ ಅಂತಂದರೆ ದ ಲ್ಯಾಂಡ್ ವಿಚ್ ಈಸ್ ನಿಯರ್ ಬೈ ಓಷನ್ಸ್, ದಟ್ ಈಸ್ ನೋನ್ ಆಸ್ ಕೋಸ್ಟಲ್ ವಾಟರ್ ಬಾಡಿ, ದಟ್ ಈಸ್ ನೋನ್ ಆಸ್ ಕೋಸ್ಟಲ್ ಏರಿಯಾಸ್. ಅಲ್ಲಿ ಜನಗಳಿಗೆ ಏನು ಮಾಡ್ತದೆ, ಎಕನಾಮಿಕ್ ಇಂಪಾರ್ಟೆನ್ಸ್, ಎಂಪ್ಲಾಯ್ಮೆಂಟ್ ಕೊಡ್ತದೆ. ಹಾಗಾಗಿ ಫಿಶರ್ಮೆನ್ಗೆ ಎಕನಾಮಿಕ್ ಇಂಪಾರ್ಟೆಂಟ್ ಇರ್ತದೆ. ಆ್ಯಂಡ್ ಇಟ್ ಪ್ರೊವೈಡ್ಸ್ ದ ಮೀಟ್ ಫಾರ್ ದಿ, ಇಟ್ ಇಸ್ ಸೋರ್ಸ್ ಆಫ್ ಎ ಮೀಟ್. It provides proteins and nutritions, that is proteins, minerals like phosphorus, calcium, vitamins, iodines, etc. They are all present. Along with that, vitamin A and D. Vitamin A and D are present in the fish meat. Then shark liver oil. It is a cod liver oil which is having rich vitamin A and D. It is used for the cure the deficiency of the disease like xerophthalmia, rickets and ಐ ಡಿಫೆಕ್ಟ್ಸ್. ಕಣ್ಣಿಗೆ ಮತ್ತು ರಿಕೆಟ್ಸ್, ಮೂಳೆ ಕಾಯಿಲೆ ಬರ್ತಕ್ಕಂಥ ಮಕ್ಕಳಲ್ಲಿ ಝೀರೋಥೆಮಿಯಾ, ಅದು ಕಣ್ಣಿನ ಸಂಬಂಧಪಟ್ಟಂಥ ಕಾಯಿಲೆ. ಇವನ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದಟ್ ಫಿಶ್ ಆಯಿಲ್, ಫಿಶ್ ಕಾಡ್ ಲಿವರ್ ಆಯಿಲ್, ದಟ್ ಈಸ್ ಎ ಆ್ಯಂಡ್ ಡಿ. ಇಟ್ ಈಸ್ ಹ್ಯಾವಿಂಗ್ ಎ ವಿಟಮಿನ್ ಎ ಆ್ಯಂಡ್ ಡಿ. ದೆನ್ ಫಿಶ್ ಮೀಲ್ ಈಸ್ ಯೂಸ್ಡ್ ಫಾರ್ ದಿ ಪೋಲ್ಟ್ರಿ. ಫಿಶ್ ಮೀಲ್ ಈಸ್ ಯೂಸ್ಡ್ ಫಾರ್ ದ ಪೋಲ್ಟ್ರಿ ಆ್ಯಂಡ್ ಅನಿಮಲ್ ಫೀಡ್ಸ್. ಫಿಶ್ ಮೀಟ್ ಕಂಟೈನ್ಸ್ ಫ್ಯಾಟಿ ಆಸಿಡ್ಸ್ ಗುಡ್ ಫಾರ್ ದಿ ಆರ್ಟ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ಸ್. ನೆಕ್ಸ್ಟ್, ನೇಮ್ ದ ಟೂ ಹೈ ಹೀಲ್ಡಿಂಗ್ ವೀಟ್ ವೆರೈಟೀಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ 1963. 1963ನಲ್ಲಿ 2 ವೀಟ್ ವೆರೈಟಿನ ಇಂಟ್ರೊಡ್ಯೂಸ್ ಮಾಡಿದ್ರು ಇಂಡಿಯಾದಲ್ಲಿ. ಯಾವಾಗ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು, MS ಸ್ವಾಮಿನಾಥನ್ ಅಂಡರಲ್ಲಿ ಗ್ರೀನ್ ರೆವಲ್ಯೂಷನ್ ಆಯಿತು. ಆವಾಗ ಈ 2 ವೆರೈಟೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವುದು ವೆರೈಟೀಸ್ ಅಂದರೆ ಸೋನಾಲಿಕಾ ಆ್ಯಂಡ್ ಕಲ್ಯಾಣ್ ಸೋನಾ. ಸೋನಾಲಿಕಾ ಆ್ಯಂಡ್ ಕಲ್ಯಾಣ್ ಸೋನಾ. ನೀವು ಸೋನಾ ಅಂದ ತಕ್ಷಣ ನೀವು ಅಕ್ಕಿ ಅನ್ಕೊಂಡ್ಬಿಡ್ತೀರಿ, ರೈಸ್ ಅನ್ಕೋತೀರಿ. ಇಟ್ ಈಸ್ ನಾಟ್ ಎ ರೈಸ್, ಇಟ್ ಈಸ್ ಅ ವೀಟ್. ವೀಟ್ ಅಂತ ಗೊತ್ತಿರಬೇಕು, ಬರೀಬೇಕು. ಸೋನಾಲಿಕಾ ಆ್ಯಂಡ್ ಕಲ್ಯಾಣ್ ಸೋನಾ. ವಿಚ್ ಆರ್ ದ 2 ರೈಸ್ ವೆರೈಟೀಸ್ ಡೆವಲಪ್ಡ್ ಸೆಮಿ ಡಾರ್ಫ್ ವೆರೈಟೀಸ್ ಇನ್ 1966 ಇನ್ ಇಂಡಿಯಾ. ಇಂಡಿಯಾದಲ್ಲಿ 2 ಸೆಮಿ ವೆರೈಟೀಸ್ ಮಾಡಿದ್ರು. ಯಾವುದಂದರೆ IR8 ಅಂತ ಒಂದು, ಇನ್ನೊಂದು ಥೈಚುಂಗ್ 91 ಅಂತ. ಥೈಚುಂಗ್ 91 ಇದು ಒಂದು, ಇನ್ನೊಂದು IR8. ಇದು ಥೈಚುಂಗ್ ಒಂದು ಥೈಲ್ಯಾಂಡಿಂದ ತಂದಿದ್ದು. IR ಅಂತಂದರೆ ಥೈಲ್ಯಾಂಡಲ್ಲೇ ಬಂದಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಸೆಂಟ್ರಲ್ಲಿ ಇದೆ, ಅಲ್ಲಿಂದ ರಿಸರ್ಚ್ ಮಾಡಿ ಇದನ್ನು ತಗೊಂಬಂದಿದ್ದು. ನೇಮ್ ದ 2 ಸೆಮಿ ಡಾರ್ಫ್ ವೆರೈಟೀಸ್ ಆಫ್ ರೈಸ್ ಇನ್ ಇಂಡಿಯಾ ಡ್ಯೂರಿಂಗ್ 1966. 2 ಸೆಮಿ ಡಾರ್ಫ್ ವೆರೈಟಿಯಾದಲ್ಲಿ ಇಂಡಿಯನ್ ಓನ್ ಇವು ಇಂಡಿಯಾದವು, ಅವು ಇಂಟರ್ನ್ಯಾಷನಲ್ ಇವು. IR ಮತ್ತು IR8, ಥೈಚುಂಗ್ 91, ದೀಸ್ 2 ಆರ್ ಡೆವಲಪ್ಡ್ ಫ್ರಮ್ ದಿ ದಟ್ ಈಸ್ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಸೆಂಟರ್, IRRC, ಅಲ್ಲಿಂದ ಡೆವಲಪ್ಮೆಂಟ್ ಮಾಡಿದ್ದು. ಜಯ ಆ್ಯಂಡ್ ರತ್ನ, ದೀಸ್ 2 ಆರ್ ದ ರೈಸ್ ವೆರೈಟೀಸ್. ಜಯ ಭತ್ತ ಮತ್ತು ರತ್ನ ಭತ್ತ ಅಂತ 2. ದೀಸ್ 2 ಆರ್ ಡೆವಲಪ್ಡ್ ಫ್ರಮ್ ದಿ ಇಂಡಿಯಾ in India only, that too especially in the ICR, Indian Council of Agriculture Research at Delhi, New Delhi, ಪೂಸಾ ಗೇಟಲ್ಲಿ ಒಂದು ರಿಸರ್ಚ್ ಸೆಂಟರ್ ಇದೆ, ICR ಅಂತ, ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ದು ಜಯ ಆ್ಯಂಡ್ ರತ್ನ. ನೆಕ್ಸ್ಟ್, ನೇಮ್ ದ ಇಂಪ್ರೂವ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೀಟ್ ದಟ್ ಹೆಲ್ಪ್ಡ್ ಇಂಡಿಯಾ ಅಚೀವ್ ಗ್ರೀನ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಅಚೀವ್ ಮಾಡೋದಕ್ಕೆ ಮಾಡ್ತಕ್ಕಂಥ ಸ್ಟೆಪ್ಸ್, ಇಂಪ್ರೂವ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು? ಸೆಮಿ ಡಾರ್ಫ್ ನೇಚರ್, ಹೈ ಈಲ್ಡ್ ವೆರೈಟಿ ಆಫ್ ದಿ ಫೀಡ್ ದಟ್ ಫ್ಯೂಚರ್, ದೆನ್ ಕ್ವಿಕ್ ಈಲ್ಡಿಂಗ್ ಆ್ಯಂಡ್ ಡಿಸೀಸ್ ರೆಸಿಸ್ಟೆನ್ಸ್. ಅಲ್ಲಿ 4 ಏನು, ಸೆಮಿ ಡಾರ್ಫು, ಕ್ವಿಕ್ ಈಲ್ಡು, ದೆನ್ ಹೈ ಈಲ್ಡು, ದೆನ್ disease resistance. These are the 4 important characters we have selected to achieve the green revolutions. Next, do you know of man-made cereal? Trace how it was developed. That is, triticale is a man-made cereal in which was developed crossing with wheat and ray ಮತ್ತು wheat ಎರಡು ಕ್ರಾಸ್ ಮಾಡಿರ್ತಕ್ಕಂಥದ್ದು. ನೇಮ್ 5 ಹೈಬ್ರಿಡ್ ಕ್ರಾಪ್ಸ್ ಪ್ಲಾಂಟ್ಸ್ ಹ್ಯಾವ್ ಬೀನ್ ಡೆವಲಪ್ಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ 5 ಹೈಬ್ರಿಡ್ ಕ್ರಾಪ್ಸ್ನ ನೇಮ್ ಮಾಡಿ ಅಂತ ಹೇಳ್ತಾರೆ. ರೈಸಿಗೆ ಬಂದಾಗ ಜಯ ಮತ್ತು ರತ್ನ ಇಂಪಾರ್ಟೆಂಟ್. ಇದನ್ನು ಟೇಬಲ್ ನೋಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತದೆ. ರೈಸಲ್ಲಿ ಜಯ ಆ್ಯಂಡ್ ರತ್ನ, ವೀಟಲ್ಲಿ ಹಿಮಗಿರಿ, ಬ್ರಾಸಿಕಾ ಪೂಸಾ ಗೌರವ್, ನೆಕ್ಸ್ಟ್ ಕಾಲಿಫ್ಲವರ್ ಪೂಸಾ ಶುಭ್ರ, ನೆಕ್ಸ್ಟ್ ಚಿಲ್ಲಿ ಪೂಸಾ ಸಬದಾರ್. These are Sadabahar. These are the 5 different crops of that hybrid variety we have produced in India. Next, give an example of a disease caused each by fungi, bacteria and virus in the crops. ಈ ಕ್ರಾಪ್ಸು ಮತ್ತು
ವೈರಸ್ ಕ್ರಾಪ್ಸಲ್ಲಿ ವೈರಸ್ಸು ಫಂಗೈ ಮತ್ತು ಬ್ಯಾಕ್ಟೀರಿಯಿಂದ ಕಾಸ್ ಮಾಡ್ತಕ್ಕಂಥ ಡಿಸೀಸ್ ಯಾವ್ದು ಅಂತ ಕೇಳ್ತಾರೆ. ಇಲ್ಲಿ ಫಂಗಲ್ ಡಿಸೀಸಸ್ಸಿಂದ ಬರ್ತಕ್ಕಂಥದ್ದು ಎರಡು. ರೆಡ್ ರಾಟ್ ಆಫ್ ಶುಗರ್ ಕೇನ್ ಕಬ್ಬಲ್ಲಿ ಆ ಗರಿ ಎಲ್ಲ ಕಪ್ಪಾಗ್ತಾ ಇರ್ತದೆ, ಆ ಕಬ್ಬಿನೆಲ್ಲ ಅಂಶ ಎಲ್ಲ ರೆಡ್ ಆಗಿರ್ತದೆ. ದಟ್ ಈಸ್ ಫಂಗಲ್ ಇನ್ಫೆಕ್ಷನ್ ಆನ್ ದಿ ಶುಗರ್ ಕೇನ್, ದಟ್ ಈಸ್ ರೆಡ್ ರಾಟ್. ಅನ್ನೋದು ಇಸ್ ಬ್ರೌನ್ ರಸ್ಟ್ ಆಫ್ ವೀಟ್. ಆ ವೀಟ್ ಎಲೆ ಮೇಲೆ ಏನಾಗ್ತದೆ, ರಸ್ಟ್ ಬಂದಿರ್ತದೆ, ದಟ್ ಈಸ್ ಬ್ರೌನ್ ರಸ್ಟ್ ಆಫ್ ವೀಟ್. These are the fungal diseases. Bacterial diseases ಅಲ್ಲಿ ಸಿಟ್ರಸ್ ಕ್ಯಾಂಕರ್ ಆ್ಯಂಡ್ ಬ್ಲ್ಯಾಕ್ ರಾಟ್ ಆಫ್ ಕ್ರೂಸಿಫರ್ಸ್. ಈ ಸಿಟ್ರಸ್ ಕ್ಯಾಂಕರ್ ಅಂದರೆ ಈ ನಿಂಬೆ ಹಣ್ಣಿನ ಮೇಲೆಲ್ಲ ಈ ನಿಮಗೆ ಒಂಥರ ಹೊರಟೊಟ್ಟಾಗಿ ಬ್ರೌನ್ ಕಲರ್ ಒಂಥರ ಹೊರಟೊಟ್ಟಾಗಿ ಕಾಣಿಸ್ತಾ ಇರ್ತದೆ, ದಟ್ ಈಸ್ ಕ್ಯಾಂಕರ್ ಅಂತ ಕರಿತೀವಿ. ದಿಸ್ ಕ್ಯಾಂಕರ್ ದಿ ಸಿಟ್ರಸ್ ಫ್ರೂಟ್, ದಟ್ ಈಸ್ ಆ ನಿಂಬೆ ಹಣ್ಣಿನ ಮೇಲೆ ಬಂದಿರ್ತದೆ. ಇದನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಡಿಸೀಸಸ್. ಅನ್ನೊಂದು ಬ್ಲ್ಯಾಕ್ ರಾಟ್ ಆಫ್ ಕ್ರೂಸಿಫರ್ಸ್. ಆ ಕ್ರೂಸಿಫರ್ ಸಾಸಿವೆ ಗಿಡ ಇರ್ತಲ್ವಾ, ಅದ್ರ ಮೇಲೆ ಎಲೆ ಮೇಲೆ ಏನಾಗ್ತದೆ, ಬ್ಲಾಕ್ ರಾಟ್ ಬರ್ತದೆ, ದಟ್ ಈಸ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ನೆಕ್ಸ್ಟ್ ಒನ್ ವೈರಲ್ ಡಿಸೀಸ್. ವೈರಲ್ಲಿ ಟೊಬ್ಯಾಕೊ ಮೊಸೈಕ್ ವೈರಸ್ಸು ಮತ್ತು ಇನ್ನೊಂದು ಟರ್ನಿಪ್ ವೈರಸ್. ಟರ್ನಿಪ್ಪಲ್ಲಿ ಮೊಸೈಕ್ ಅಂದರೆ ಮಚ್ಚೆ ಥರ ಇರುತ್ತೆ ಎಲೆ ಮೇಲೆ, ಅದು ಬರ್ತಕ್ಕಂಥದ್ದು ಮೊಸೈಕ್ ಶೇಪಲ್ಲಿ. ದೆನ್ ವಾಟ್ ಈಸ್ ಬಯೋಫೋರ್ಟಿಫಿಕೇಶನ್? ಮೆನ್ಷನ್ ಆಬ್ಜೆಕ್ಟಿವ್ಸ್ ಇಂಪಾರ್ಟೆಂಟ್ ಫಾರ್ ಯುವರ್ 3 mark questions. Breeding of crops with higher level of vitamins and minerals for higher yield of the proteins and rich ಫುಡ್ ಇಂಗ್ರೀಡಿಯೆಂಟ್ಸ್, ದಟ್ ಈಸ್ ನೋನ್ ಆಸ್ ಬಯೋಫೋರ್ಟಿಫಿಕೇಶನ್. ಅಂದರೆ ಒಳ್ಳೆ ಬ್ರೀಡ್ನ ತೊಗೊಂಡು ನಾವು ಫುಡ್ ಮೆಟೀರಿಯಲ್ ಆರ್ ಕ್ರಾಪ್ಸ್ ಹೀಲ್ಡಲ್ಲಿ ಒಳ್ಳೆ ಪ್ರೋಟೀನ್ಸು, ರಿಚ್ ವಿಟಮಿನ್ಸು, ಪ್ರೋಟೀನ್ಸ್ನ ಜಾಸ್ತಿ ಮಾಡ್ತಕ್ಕಂಥದ್ದನ್ನೇ ಅಂತ ಕರಿತೀವಿ ನಾವು ಬಯೋಫೋರ್ಟಿಫಿಕೇಶನ್ ಅಂತ ಕರಿತೀವಿ. ಆ ಬಯೋಫೋರ್ಟಿಫಿಕೇಶನ್ ಅಬ್ಜೆಕ್ಟಿವ್ಸ್ ಏನು? ಟು ಇನ್ಕ್ರೀಸ್ ದ ಕ್ವಾಲಿಟಿ ಆ್ಯಂಡ್ ಇಂಪ್ರೂವ್ ದ ನ್ಯೂಟ್ರಿಷನಲ್ ಲೆವೆಲ್ ಆಫ್ ದಿ ಫುಡ್ ಮೆಟೀರಿಯಲ್ ಆರ್ ಪ್ರೊಡಕ್ಷನ್ಸ್. And quality as well as quantity wise we have to increase the micronutrients as well as macronutrients present in the productions of the or yield. Next one, vitamin A enriched carrots. These are the examples. ಈ ಕ್ಯಾರೆಟಲ್ಲಿ ವೈಟಮಿನ್ ಎ ಎನ್ರಿಚ್ಮೆಂಟ್ ಮಾಡೋದು, ಸ್ಪಿನಾಚು, ಪಂಪ್ಕಿನು, ಮತ್ತು ವಿಟಮಿನ್ ಸಿ ಎನ್ರಿಚ್ಡ್ ಬಿಟರ್ ಗಾರ್ಡ್, ಹಾಗಲಕಾಯಿ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ವಿಟಮಿನ್ ಸಿ ಎನ್ರಿಚ್ಮೆಂಟು, ಕ್ಯಾಲ್ಶಿಯಂ ಎನ್ರಿಚ್ಮೆಂಟು ಸ್ಪಿನಾಚಲ್ಲಿ, ಮತ್ತು ಪ್ರೋಟೀನ್ ಎನ್ರಿಚ್ಮೆಂಟು ಬೀನ್ಸಲ್ಲಿ, ಪ್ರೋಟೀನ್ ಎನ್ರಿಚ್ಮೆಂಟು, ಇವೆಲ್ಲ ಮಾಡ್ತಕ್ಕಂಥವೇನು ಬಯೋಫೋರ್ಟಿಫಿಕೇಶನ್ ಫಾರ್ ದ ಬಯೋಫೋರ್ಟಿಫಿಕೇಶನ್ ಮೆಥಡ್ಸ್. ನೆಕ್ಸ್ಟ್, ವಾಟ್ ಆರ್ ಸಿಂಗಲ್ ಸೆಲ್ ಪ್ರೋಟೀನ್ಸ್? ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್? ಮೆನ್ಷನ್ ಸಮ್ ಆಫ್ ದಿ ಆರ್ಗಾನಿಸಮ್ಸ್ ವಿಚ್ ಹಾಸ್ ಬೀನ್ ಯೂಸ್ಡ್ ಆಸ್ ಎ ಸಿಂಗಲ್ ಸೆಲ್ ಪ್ರೋಟೀನ್ಸ್. ಈ ಸಿಂಗಲ್ ಸೆಲ್ ಪ್ರೋಟೀನ್ಸ್ ಆಗಿ ಅಂದರೆ ಏನು ಅಂತ. A dried biomass of single species of microorganisms that can be used as a protein source, that is a diet, is known as a single cell protein. ಹಾಗಂದ್ರೆ ಏನಂತ, ಒಂದು ಬ್ಯಾಕ್ಟೀರಿಯಾ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅದನ್ನು ಯೂಸ್ ಮಾಡ್ಕೊಂಡು ನಾವು ಹ್ಯೂಜ್ ಅಮೌಂಟ್ ಆಫ್ ಪ್ರೋಟೀನ್ನ ಸಿಂಥಸಿಸ್ ಮಾಡ್ತಿರ್ತೀವಿ, ಅದನ್ನ ಅಂತ ಕರಿತೀವಿ ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕರಿತೀವಿ. ದಟ್ ವಿ ನೋನ್ ಆಸ್ ಸಿಂಗಲ್ ಸೆಲ್ ಪ್ರೋಟೀನ್. ದ ಸಿಂಗಲ್ ಸೆಲ್ ಪ್ರೋಟೀನ್ ಇಸ್ ಅ ಆಲ್ಟರ್ನೇಟಿವ್ ಸೋರ್ಸ್ ಫಾರ್ ದ ಫುಡ್ ಮೆಟೀರಿಯಲ್ ಆರ್ ಪ್ರೋಟೀನ್. Why? Because for the huge population, when we are going to produce more amount of proteins, then there will be a huge plants we need to grow. But in case of single cell proteins productions, within a small quantity of the bacteria can produce a large number of protein molecules, because that rate of replication is more. It's in the span of time it replicates more times, so that there will be a secreted or productions of the high amount of protein molecules. That is known as single cell protein. Example, algae, spirulina, chlorella, algae, spirulina. These are used for the production of the single cell proteins. And bacteria like ಮೆಥೆಲೋಫಿಲಸ್ ಆ್ಯಂಡ್ ಮೆಥೆಲೋಟ್ರೋಫಸ್, ಇದನ್ನೆರಡು ಬ್ಯಾಕ್ಟೀರಿಯಾ ಕೇಳಿದ್ದಾರೆ ಆಲ್ರೆಡಿ, ನೋಡ್ಕೊಳ್ರಿ. ಮೆಥೆಲೋಫಿಲಸ್ ಆ್ಯಂಡ್ ಮೆಥೆಲೋಟ್ರೋಫಸ್ ಬ್ಯಾಕ್ಟೀರಿಯಾ, ದೇ ಆರ್ ಯೂಸಿಂಗ್ ಆಸ್ ಎ ಸಿಂಗಲ್ ಸೆಲ್ ಪ್ರೋಟೀನ್ಸ್. ನೆಕ್ಸ್ಟು, ರೈಟ್ ದ ಅಪ್ಲಿಕೇಶನ್ ಆಫ್ ದ ಟಿಶ್ಯೂ ಕಲ್ಚರ್ಸ್. ಟಿಶ್ಯೂ ಕಲ್ಚರ್ ಅಪ್ಲಿಕೇಶನ್ ಏನು? ಪ್ರೊಡಕ್ಷನ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ಸ್ ವಿತಿನ್ ಎ ಸ್ಮಾಲ್ ಟಿಶ್ಯೂ ಆರ್ ಸಿಂಗಲ್ ಸೆಲ್. ಒಂದು ಸಿಂಗಲ್ ಸೆಲ್ ತಗೊಂಡು ನಾವೇನು ಮಾಡೋದು, ಟಿಶ್ಯೂ ಕಲ್ಚರ್ನಲ್ಲಿ ವಿ ಕ್ಯಾನ್ ಪ್ರೊಡ್ಯೂಸ್ ಎ ಲಾರ್ಜ್ ನಂಬರ್ ಆಫ್ ಸೆಲ್ಸ್ ಆರ್ ಎ ಪ್ಲಾಂಟ್ ಆರ್ ಎ ಟಿಶ್ಯೂ ವಿ ಕ್ಯಾನ್ ಜನರೇಟ್, produce within the laboratory. Next, production of genetically identical plants. ಇಲ್ಲಿ ಏನು ಮಾಡ್ಬೋದು, ಸೇಮ್ ಸೆಲ್, ಒಂದೇ ಸೆಲ್ ತೊಗೊಂಡಾಗ್ತಾರೆ, ದಟ್ ಸೇಮ್ ಸೆಲ್ is going to be divide and forms the tissue, and from the tissue, that is callus we called, that from the callus we can produce the plantlets. From the plantlets to when we have inoculated into that land or field, then it develops into a new plant that is similar to that parent cell plant. So that they are called as clones. So the tissue culture we can produce, from the tissue culture we can easily produce the clones.
ರಿಕವರಿ ಆಫ್ ಹೆಲ್ದಿ ಪ್ಲಾಂಟ್ಸ್ ಫ್ರಮ್ ಡಿಸೀಸ್ಡ್ ಪ್ಲಾಂಟ್ಸ್ ಮೆರಿಸ್ಟಮ್ಸ್ ಕಲ್ಚರ್ಸ್. ಈ ರಿಕವರಿ ಆಫ್ ದಿ ಹೆಲ್ದಿ ಪ್ಲಾಂಟ್ಸ್ ಫ್ರಮ್ ದಿ ಡಿಸೀಸ್ ಪ್ಲಾಂಟ್ಸ್. ಒಂದು ಪ್ಲಾಂಟ್ಗೆ ಡಿಸೀಸ್ ಬಂದಿದೆ ಅಂತಂದರೆ ಬೈ ಡೂಯಿಂಗ್ ದ ಮೆರಿಸ್ಟಮ್ ಕಲ್ಚರ್ ವಿ ಕ್ಯಾನ್ ರಿಕವರ್ ದಟ್ ಹೆಲ್ದಿ ಪ್ಲಾಂಟ್ಸ್ ಫ್ರಮ್ ದಟ್ ಡಿಸೀಸ್ಡ್ ಪ್ಲಾಂಟ್ ಆರ್ ಇನ್ಫೆಕ್ಟೆಡ್ ಪ್ಲಾಂಟ್ಸ್. ದಟ್ ಇಸ್ ಅ advantage of the tissue culture. Next, what are the advantage of the producing plants by micro propagations? Micro propagation ಇಂದ ಆಗತಕ್ಕಂಥ ಅಡ್ವಾಂಟೇಜ್ ಏನು 3 ಮಾರ್ಕ್ಸಿಗೆ ಕೇಳ್ತಾರೆ. ಇಟ್ಸ್ ಅ ಫಾಸ್ಟ್ ಆ್ಯಂಡ್ ಎಫಿಷಿಯಂಟ್ ವೇ ಫಾರ್ ಕ್ರಾಂಪ್ ಇಂಪ್ರೂವ್ಮೆಂಟ್. ಮತ್ತು ಮೈಕ್ರೋ ಪ್ರಾಪಗೇಷನ್ ಅಗೇನ್ ಟಿಶ್ಯೂ ಕಲ್ಚರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಇದು ಅಷ್ಟೇ. ಕ್ರಾಪ್ನ ಅಗೇನು ಎಫಿಷಿಯಂಟ್ ವೇ ವಿ ಕ್ಯಾನ್ ಇಂಪ್ರೂವ್. ಪ್ರಾಪಗೇಷನ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ಸ್ ವಿನ್ ಎ ವೆರಿ ಶಾರ್ಟ್ ಟೈಮ್. ದೆನ್ ದ ಪ್ಲಾಂಟ್ಸ್ ಆರ್ ಜೆನೆಟಿಕಲಿ ಐಡೆಂಟಿಕಲಿ ಒರಿಜಿನಲ್ ಸೇಮ್ ಪ್ಲಾಂಟ್ಸ್. Then tomatoes, bananas, apples produced commercial sales by micro propagation method and recovery by healthy products from the plants. These are the advantages. Next, what is somatic hybridization? Somatic hybridization andre enu? It is a technique of fusion of protoplast of two isolated or different plant cells that is known as somatic hybridization. Andre enu? Eradu plant cells tagondu we are producing the by fusion of two protoplasts. ಎರಡು ಪ್ರೋಟೋಪ್ಲಾಸ್ಟ್ನು ಫ್ಯೂಷನ್. ಪ್ರೋಟೋಪ್ಲಾಸ್ಟ್ ಅಂತಂದ್ರೆ ಏನು? ಪ್ಲಾಂಟ್ ಸೆಲ್ಲಲ್ಲಿ ಪ್ರೋಟೋಪ್ಲಾಸ್ಟ್ ಅಂದರೆ ವೆನ್ ವಿ ಹ್ಯಾವ್ ರಿಮೂವ್ ದಟ್ ಪ್ಲಾಂಟ್ ಸೆಲ್ ವಾಲ್ then it is known as protoplast. That protoplast we are fused to form the hybrid cell. Then give an example of a plant which is an outcome of the somatic hybridations. Somatic hybridation ಆಗೋದಕ್ಕೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ ಟೊಮ್ಯಾಟೊ is the example of somatic hybridation. Name the 2 plants used for the obtain tomato. Tomato ಮಾಡೋದಕ್ಕೆ 2 ಪ್ಲಾಂಟ್ ಯಾವ್ದು ಮಾಡಿದ್ರು ಅಂದರೆ potato and tomato. Name any 2 enzymes required to isolate plant protoplast. ಆ ಪ್ಲಾಂಟ್ ಪ್ರೋಟೋಪ್ಲಾಸ್ಟ್ನಿಗೆ ಐಸೋಲೇಟ್ ಮಾಡೋದಕ್ಕೆ ವಾಟ್ ಎಂಜೈಮ್ ಯು ಆರ್ ಯೂಸಿಂಗ್? ದಟ್ ಈಸ್ ಸೆಲ್ಯುಲೇಸ್ ಆ್ಯಂಡ್ ಪೆಕ್ಟಿನೇಸ್. ವೈ? ಬಿಕಾಸ್ ದಟ್ ಸೆಲ್ ವಾಲ್ ಆಫ್ ದಟ್ ಪ್ಲಾಂಟ್ cell, it is made up of cellulose and pectin. Chemical substance are present in the cell wall. So to digest this one, we have to use cellulase and pectinase enzymes to degrade this one. We can produce the protoplast. Then define totipotency. Totipotency ಅಂತಂದ್ರೆ ಏನು ಡಿಫೈನ್ ಮಾಡಿ ಅಂತ ಹೇಳ್ತಾರೆ. It is a capacity to generate a new plant from a single cell under the laboratory conditions, under suitable culture. That is known as totipotency. It is the capacity to generate, it is ability or capacity to generate a plant from the single cell that is under the that is explant, that is known as explant under the suitable conditions, that is known as totipotency. ನಿಮಗೆ ಎಕ್ಸ್ಪ್ಲಾಂಟ್ ಅಂತ ಈ ವರ್ಡ್ ಮೇಲೆ 1 ಮಾರ್ಕಿಗೆ ಕೇಳಿದ್ದಾರೆ ಒಂದ್ಸರಿ ಕ್ವಶನ್. ಸೊ ವಾಟ್ ಈಸ್ ಎಕ್ಸ್ಪ್ಲಾಂಟ್ ಅಂತ ಕೇಳ್ತಾರೆ. ಇಟ್ ಈಸ್ ಅನ್ ಇನಾಕ್ಯುಲೆಂಟ್ ಆಫ್ ದಿ single cell. It may be a single cell or a part of tissue. We are inoculate into the tissue culture vials to produce a new plant, that is known as explant. ಅದನ್ನ ಏನು ಕರಿತೀವಿ? ಎಕ್ಸ್ಪ್ಲಾಂಟ್ ಅಂತ ಕರಿತೀವಿ. Or a part of plant or a single cell we are selecting to inoculate in the tissue culture media, that is known as explant. Next, describe the role of microbes in household products. ಇದನ್ನ industrial use of microbes, this we will discuss in the next session.